ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ. ವಿಷ್ಣು, ನೀನು ಡಬಲ್ ಆ್ಯಕ್ಟಿಂಗ್ ಯಾಕೆ ಕಷ್ಟಪಟ್ಟು ಮಾಡಕ್ಕೆ ಹೋದೆ? ಮಂಜೆಯನ್ನೇ ತಮ್ಮ ಅಂತ ಹಾಕೊಂಬಿಟ್ಟಿದ್ರೆ ಕರೆಕ್ಟಾಗಿತ್ತು. ನೋಡು ಹೆಂಗಿದಾನೆ ನೋಡಿ, ನಿನ್ನ ಥರನೇ ಇದ್ದಾನೆ ನೋಡು. ಯಾರು ಏನು ಫಿಟ್ಟಿಂಗ್ ಇಟ್ರು ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ತುಂಬ ಹೆಂಗಾಗಿ ಹೋಗುತ್ತೆ. ನೀವು ನಿಮಗೆ ಬೇರೆ ಏನೋ ಮಾಡ್ಸೋಣಂತೆ. ಅರ್ಥ ಆಗೋಯ್ತು ನನಗೆ. ಓಹೋ, ಇದೇನೋ ಎಡವಟ್ ಆಗಿದೆ. ಟೋನಿ ಪಿಕ್ಚರ್ ಕಂಟಿನ್ಯೂಸ್ ಒಳ್ಳೆ ಪಾತ್ರ ಅಂತ ಹೇಳಿದ್ನಲ್ಲ, ಅದರಲ್ಲೂ ಹಂಗೆ ಆಗೋಯ್ತು. ಶ್ರೀನಾಥ್ ಅವ್ರಿಗೆ ಏನು ಹೊಲಿಸಿಯಾರೆ ಸಫಾರಿ, ಅದೇ ಥರದ್ದು ನಾನು ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಏನು ಇಬ್ಬಿಬ್ರು ಹೀರೋಗಳ ಥರ ಕಾಣ್ತಾ ಇದ್ದಾರೆ. ಏನು ಮಾಡ್ಬೇಕೀಗ? ಬೇರೆ ಡ್ರೆಸ್ ತಂದಿದ್ಯಾ ಅಂತ ಬೇರೆ ಕೇಳೋರು ನನ್ನ. ಇಲ್ಲ ಅಂದೆ. ಓ, ಅದಕ್ಕೆ ನನ್ನ ಕಟ್ ಮಾಡಾಕ್ಬಿಟ್ರಿ ಈ ಸೀನಲ್ಲಿ. ತುಂಬಾ ಅನುಭವ ಆಗ್ಬಿಟ್ಟಿವೆ ನನಗೆ. ಈ ಅನುಭವ ದಿನೇಶಿ ಕೂಡ ಆಗಿತ್ತಂತೆ. ಇಮಿಟೇಟ್ ಮಾಡ್ತಾನೆ ಅವನು, ಅವ್ರ ತರ ಮಾಡ್ತಾನೆ, ಇವ್ರ ತರ ಮಾಡ್ತಾನೆ ಅಂತೆಲ್ಲ ಕೆಲವರು ಹೀರೋಗಳು ಅಬ್ಜೆಕ್ಷನ್ ಮಾಡೋರಂತೆ. ಕಡೆಗೆ ನಾನು ಕಾಮಿಡಿ ಆರ್ಟಿಸ್ಟ್ ಆಗಿ ಉಳ್ಕೋಣ, ನಾನೇನು ಹೀರೋ ಆಗಬೇಕು ಅಂತ ಹೊರಟಿದ್ದೀನಿ, ಯಾಕೆ ಹಂಗೆ ಹೊಟ್ಟೆ ಗಿಜ್ಜು ಪಡ್ತಾರೆ ಅನ್ಬಿಟ್ಟು ನನ್ನ ಹತ್ರ ಒಂದ್ಸಲ ಹೇಳ್ಕೊಂಡಿದ್ದ ಪಾಪ. ಈ ಗೆಸ್ಟ್ ಹೌಸ್ ವಾಚ್ಮನ್ ಆಗಿ ಬಂದ್ಬಿಟ್ಟು ಗೆಸ್ಟ್ ಹೌಸ್ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದೀವಿ. ಇವತ್ತು ನಮ್ ಪ್ರಸ್ತ ಯಾರು ಗೆಸ್ಟ್ ಬಂದ್ರೆ ನಮ್ಗತಿ. ವಜ್ರಮುನಿ ಬಹಳ ಜನ ಕೇಳ್ತಾರೆ, ಏನ್ರಿ ಅವ್ರು ಹೆಂಗಿದ್ರು ವಜ್ರಮುನಿ ಸಾರು? ಕಾಮೆಂಟ್ ಅಲ್ಲೆಲ್ಲ ಕೆಲವು ಹಾಕಿದ್ದಾರೆ ವಜ್ರಮುನಿ ಬಗ್ಗೆ ಮಾತಾಡಿ ಅಂದ್ಬಿಟ್ಟು. ವಜ್ರಮುನಿ ನಿಜ ಜೀವನದಲ್ಲಿ ತುಂಬ ಒಳ್ಳೆ ಮನುಷ್ಯ. ನೋಡೋಕ್ಕೆ ಅವರು ವಿಲನ್ ಇರ್ಬೋದು, ಆದರೆ ಅವರ ಆ್ಯಟಿಟ್ಯೂಡ್ ಆಗಲಿ ಅವರ ಇದಾಗಲಿ ತುಂಬ ವೆರಿ ಡೀಸೆಂಟ್ ಡಿಸಿಪ್ಲಿನ್ಡ್ ಮ್ಯಾನ್. ಸಾಂಗ್ಲಿಯಾನ ಮಾಡ್ದು, CBI ಶಂಕರ್ ಮಾಡ್ದು, ಎಲ್ಲದರಲ್ಲೂ ಅವರಿದ್ದಾರೆ. ಆಮೇಲೆ ನನಗೆ 2-3 ಸಲ ಬೈದಿಯಾರವರು. ಅಲ್ಲಯ್ಯ, ನಾನು ಹೇಳ್ತಾ ಇದ್ದೀನಿ, ಒಂದು 5,000 ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಬಾ, ವಜ್ರಗಿರಿ ಅವ್ರದ್ದು ಏರಿಯಾ ಇದೆಯಲ್ಲ ಅಂಜನಾಪುರ, ಹಾಂ, ಅಲ್ಲಿ ನಿಂಗೊಂದು ಸೈಟ್ ಕೊಡಿಸ್ತೀನಿ, ನೀನು ಕೇಳೋದೇ ಇಲ್ವಲ್ಲಪ್ಪ ಅಂತಾರೆ. ನಾನು ಅಯ್ಯೋ, ಆವಾಗ ಬನಶಂಕರಿ ಇದು ಕನಕಪುರ ರೋಡ್ ಅಂದರೆ ಯಾವುದೋ ಕೊಂಪೆ ಅನ್ನೋ ಥರ ಇತ್ತು ಅವಾಗ. ಹೌದಾ? ಹಾಂ, ಬನಶಂಕರಿ ಕನಕಪುರ ರೋಡ್ ಇದೆಲ್ಲ ಎಲ್ಲಿ ಬೆಳವಣಿಗೆ ಆಗಿತ್ತು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್. ಹಾಂ ಹಾಂ, ಟೆಂಪಲ್ವರೆಗೂ ಒಂಚೂರು ಇಂಪ್ರೂವ್ ಆಗಿತ್ತು. ಆಮೇಲೆ JP ನಗರ ಡಬಲ್ ರೋಡು ಅವೆಲ್ಲ ಸ್ಟಾರ್ಟ್ ಆಗಿ ಇಂಪ್ರೂವ್ ಆಗಿದ್ದು. ಇದು ಅವೆಲ್ಲ ಆದಮೇಲೆ ತಾನೇ ಇರೋದು. ಆಲ್ಮೋಸ್ಟ್ ಕೆಗ್ಲಿಪುರ ಆದಮೇಲೆ ನಿಮಗೆ ಎಡಗಡೆ ವಜ್ರಗಿರಿ ನಗರನ ಅವ್ರದ್ದು. ಅಲ್ಲಿ ಅವ್ರು ಹೇಳಿದ್ದು, ಅಯ್ಯೋ ನನಗೆ ಅಷ್ಟು ದೂರ ಎಲ್ಲ ಬೇಡ ಸರ್, ಅಷ್ಟೊಂದು ದುಡ್ಡು ಇಲ್ಲ ನನ್ನ ಹತ್ರ ಈಗ ಅರೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಬಿಟ್ಬಿಟ್ಟೆ ನಾನು. 2-3 ಸಲ ಬೈದಿಯಾರು ನನಗೆ. ನೀನು ಹೇಳ್ತಾನೆ ಇದ್ದೀನಿ, ಒಂದು ಸೈಟ್ ಕೊಡ್ತೀನಿ ಬಾ ಅಂದ್ಬಿಟ್ಟು, ನೀನು ಕೇಳೋದಿಲ್ವಲ್ಲ ಅಂತ. ಹಾಗೆ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು. ಎದೆ ಹಾಲು ಕುಡಿದಿರೋ ತುಟಿನೇ ಇನ್ನೂ ಒಣಗಿಲ್ಲ ಅಂಥದ್ರಲ್ಲಿ ರಕ್ತಕ್ಕೆ ಬದಲಾಗಿ ಆಲ್ಕೋಹಾಲ್ ತುಂಬಿಕೊಂಡ್ರು ನನಗೆ ಸವಾಲ್ ಹಾಕಿ ಹೋಗ್ತೀಯಾ? ಶೂಟಿಂಗ್ ಟೈಮಲ್ಲೂ ಅಷ್ಟೇ. ಅದು ಇನ್ನೂ ಬಿಗಿನಿಂಗಲ್ಲಂತೂ ಆಮೇಲೆ ಅವ್ರವ್ರದ್ದೇ ಕಾರ್ಗಳಾಗೋಯ್ತು. ಆರ್ಟಿಸ್ಟ್ಗಳು ಅವ್ರವ್ರ ಕಾರ್ ಬರೋಕ್ಕೆ ಶುರುವಾದರು. ಅದಕ್ಕೆ ಮುಂಚೆ ನಾವೇ ಕಳಿಸ್ತಾ ಇದ್ವಲ್ಲ. ನನಗೆ ಇನ್ನೂ ಜ್ಞಾಪಕ ಇದೆ, ಕ್ಲೀನಾಗಿ ಲ್ಯಾಂಡ್ಲೈನಿಗೆ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಸರ್ ಇಷ್ಟೊತ್ತಿಗೆ ಕಾರ್ ಬರುತ್ತೆ, ನೀವು ಆದ್ಕೊಳ್ಳೆ ನಿಮ್ಮ ಮನೆ ಸ್ವಲ್ಪ ಹಿಂದಕ್ಕೆ ಹೋದರೆ ಅಲ್ಲೇ 3rd ಬ್ಲಾಕಲ್ಲಿ ಜಯನಗರ ಕನಕನಪಾಳ್ಯದಲ್ಲಿ ಅವ್ರ ಮನೆ ಇತ್ತಲ್ಲ. ಹಾಂ, ಇವರು ಅಶೋಕ ಪಿಲ್ಲರ್ ಹತ್ರ ಇದ್ದರು, ಕನಕನಪಾಳ್ಯ ವಜ್ರಮುನಿ. ಅಲ್ಲಿ 3rd ಬ್ಲಾಕಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಹತ್ರ ಶ್ರೀನಾಥ್ ಇದ್ದರು. ಸ್ವಲ್ಪ ಹಂಗೆ ಮುಂದೋಗಿ JP ನಗರಕ್ಕೆ ಹೋದರೆ ಆರತಿ ಅವರು ಇರ್ತಾಯಿದ್ರು. ಒಂದು ರೌಂಡು, ಒಂದು ಅಂಬಾಸಡರ್ ಹೋಗ್ಬಿಟ್ರೆ 4-5 ಜನ ತುಂಬ್ಕೊಂಬರೋದು. ಒಬ್ಬೊಬ್ರಿಗೆ ಒಂದೊಂದು ಕಾರ್ ಕಥೆನೇ ಇಲ್ಲ. ಇವಾಗ ಅವ್ರವ್ರ ಕಾರ್ಲು ಬರೋದು ಅಲ್ದಲೇ ಕಾಸ್ಟ್ಯೂಮ್ಗೊಂದು ಕಾರು, ಅವ್ರ ಮೇಕಪ್ನವ್ರಿಗೆ ಒಂದು ಕಾರು, 2 ಕಾರ್ ಆಗ್ತವೆ ಈಗ ಹೀರೋಗಳಿಗೆ. ಹೀರೋ ಅವ್ರ ಕಾರ್ಲು ಬಂದುಬಿಡ್ತಾರೆ. ಕೆಲವರು ಬೆಂಜಲ್ಲಿ ಬರ್ತಾರೆ, ಕೆಲವರು ಟೊಯೋಟಲ್ಲಿ ಬರ್ತಾರೆ, ಕೆಲವರು ಮರ್ಸಿಡೀಸಲ್ಲಿ ಬರ್ತಾರೆ, ಕೆಲವರು ಇನ್ನೊಂದು ಯಾವುದೋ ರೋಲ್ಸ್ ರಾಯ್ಲ್ ಬರ್ತಾರೆ, ಏನೋ ಒಂದು ಬರ್ತಾರೆ. ಅದಲ್ದಲೇ ಕ್ವಾಲಿಸಿತ್ತು, ಈಗ ಶಿಫ್ಟು, ಇನೋವಾ, ಮೇಕಪ್ ಡಿಪಾರ್ಟ್ಮೆಂಟ್ಗೊಂದು, ಕಾಸ್ಟ್ಯೂಮ್ಗೊಂದು, ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಈಗ. ಅವಾಗ ಹಂಗಿರಲಿಲ್ಲ. ಅಂಬಾಸಡರ್ನಲ್ಲಿ ಹೀರೋಗಳೆಲ್ಲ ತುಂಬಿಕೊಂಡು ಹೀರೋಯನ್ನು ಕೂರಿಸ್ಕೊಂಡು ಬರ್ತಾಯಿದ್ರು. ಈ ಕಡೆ ಏರಿಯಾಕ್ಕೆ ಒಂದು ಅಂಬಾಸಡರ್ ಹೋದರೆ, ಈ ಕಡೆ ಇವರು ನಮ್ಮ ಬ್ಯಾಂಕ್ ಜನಾರ್ದನ್ನು, ಈ ಕಡೆ ಇವಳು ಲೇಡಿ ಆರ್ಟಿಸ್ಟ್ ಇದ್ರು ಅವರು, ಪ್ಲಸ್ ಹೇಮಾ ಚೌಧರಿ, RT ನಗರ್ ಸೈಡು, ಇಂಥವ್ರನ್ನೆಲ್ಲ ಕರ್ಕೊಂಡು ಹಿಂಗೆ ಬರ್ತಾಯಿದ್ರು. ಆ ಥರ ಒಂದು ಆರ್ಗನೈಸೇಷನ್ ಇತ್ತು. ಹಾಗಾಗಿ ಅವಾಗ ಕೂಡ ಅವ್ರು ಏನು ಮಾತಾಡ್ತಿರಲಿಲ್ಲ ವಜ್ರಮುನಿಯವರು. ಆಯ್ತಪ್ಪ, ನೀನು ಎಷ್ಟೊತ್ತಿಗೆ ಹೇಳ್ತೀಯ ಅಷ್ಟೊತ್ತಿಗೆ ರೆಡಿ ಇರ್ತೀನಿ ಅಂದ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ರೆಡಿ ಇರೋರು. ಹಾಂ, ಯಾಕಂದ್ರೆ ಇನ್ನೂ 2-3 ಜನ ಪಿಕಪ್ ಮಾಡಬೇಕು ಅಂತ. ನೀನು ನಾನೇ ಫಸ್ಟೇನೇ ವಾಪಸ್ ಬರ್ತಾಗಲ್ವ? ಇಲ್ಲ ಸರ್, ವಾಪಸ್ ಬರ್ತಾ ಹಂಗೆ ಬಂದ್ಬಿಡ್ತಾರೆ ಸರ್, ಇದಾಗತ್ತೆ. ಆಯ್ತಾಯ್ತು ಬಿಡಪ್ಪ. ಅಷ್ಟು ಡೀಸೆಂಟ್ ಡಿಸಿಪ್ಲಿನ್ ಮನುಷ್ಯ ಅವರು. ರೀಸೆಂಟಾಗಿ ಈ ಕಲಾ ಮಾಧ್ಯಮ ಇಂಟರ್ವ್ಯೂ ನೋಡಿದ ಮೇಲೆ ಅವ್ರ ಮಗ ನನಗೆ ಫೋನ್ ಮಾಡಿದ್ದು, ಜಗದೀಶ್. ಓಹೋ ಸರ್, ಭಾಳ ಖುಷಿ ಆಯ್ತು, ಇದನ್ನೆಲ್ಲ ಕಲಾ ಮಾಧ್ಯಮ ಇಂಟರ್ವ್ಯೂ ನೋಡಿದೆ, ಭಾಳ ಸಂತೋಷ ಆಯಿತು ಸರ್, ಬನ್ನಿ ಒಂದ್ಸಲ ಈ ಕಡೆ ಅಂದರು. ಅವಾಗ ಹೇಳಿದೆ ಅವನಿಗೆ, ನಿಮ್ಮಪ್ಪ ಸೈಟ್ ಕೊಡ್ತೀನಿ ಅಂತ ಭಾಳ ಬಲವಂತ ಮಾಡಿದ್ರಪ್ಪ, ನಾನು ಅವಾಗ 5,000 ರೂಪಾಯಿ ಅರೇಂಜ್ ಮಾಡೋಕ್ಕಾಗಲಿಲ್ಲ ನನಗೆ. ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಹೇಳ್ತೀನಿ ಕಣಯ್ಯ ಅಂತ ಹೇಳಿದ್ದೆ, ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಅವರು ಆ ಥರ ಮಾಡಿದ್ರು. ಬಟ್ ಗ್ರೇಟ್ ಜೆಂಟಲ್ಮನ್ ವಜ್ರಮುನಿ ಸರ್. ಹೌದು ನೋಡಿ, ಅವರು ಅವಾಗೆಲ್ಲ ಸ್ವಲ್ಪ ಆಸ್ತಿಗಳು ಮಾಡಿಟ್ಕೊಂಡಿರೋದಕ್ಕೆ ಇವತ್ತು ಅವ್ರ ಕುಟುಂಬ ಎಲ್ಲ ಚೆನ್ನಾಗಿದೆ ನೋಡಿ. ಹೌದೌದು. ಯಾಕಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದೀವಿ.
ಎಷ್ಟು ಆರಾಮ, ಸ್ವಲ್ಪ ಚೆನ್ನಾಗಿದ್ದಾರೆ ಕುಟುಂಬ. ಹೌದು. ಮತ್ತು ಒಳ್ಳೆ ಕಲ್ಚರ್ಡ್ ಫ್ಯಾಮಿಲಿ. ಗ್ರೇಟ್ ಸರ್. ಗುರುದೇವ ಗುರುದೇವ ಗುರುದೇವ, ನಾನು ಮಾತನಾಡುತ್ತಿದ್ದೇನೆ ಚಂದ್ರ. ಮಹಾರಾಜ ಕಾಲೇಜಲ್ಲಿ ಏನಾಗ್ತಿತ್ತು ಅಂದರೆ, ನಾನು ಮಲ್ನಾಡಿಂದ ಬಂದಂಥ ವ್ಯಕ್ತಿ, ನಾನು ಚಿಕ್ಕಮಗಳೂರು. ಹಾಗೆ ಮಲ್ನಾಡ್ ಕ್ರಾಫರ್ಡ್ ಸ್ಕಾಲರ್ಶಿಪ್ ಅಂತ ಬರ್ತಾ ಇದೆ. ಫಸ್ಟ್ 3 years ಯಾರು ಏನು ಮಾತಾಡಲೇ ಇಲ್ಲ. PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫಸ್ಟ್ 3 years ಯಾರು ಏನು ಮಾತಾಡಲಿಲ್ಲ. ನನಗೆ ಬಂದ್ಬಿಡ್ತು ಸ್ಕಾಲರ್ಶಿಪ್ ತೊಗೊಂಡು. ಮೊದಲಿಂದನೂ ನಾನು ಸುಮ್ಮನೆ ಯಾರ ಹತ್ರ ಚಾಲೆಂಜ್ಗೋಸ್ಕರ ನಾನು ಡಿಗ್ರಿ ಮಾಡ್ಕೊಂಡಿದ್ದೆ. ಮೊದಲಿಂದನೂ ಸಿನಿಮಾ ಹುಚ್ಚೆ. ಅಲ್ಲೂ ನಾಟಕಗಳು ಮಾಡ್ಕೊಂಡು, ಮಿಮಿಕ್ರಿ ಮಾಡ್ಕೊಂಡು, ಏಕಪತ್ರ ಬೆನ್ನೆ ಮಾಡ್ಕೊಂಡು, ಹಾಸ್ಟೆಲಲ್ಲೂ ನಾಟಕಗಳು ಮಾಡ್ಕೊಂಡು ಹಾಗೆ ಕಾಲ ಕಳೆದಿದ್ದಾಯ್ತು. ನಾನು ಸಿನಿಮಾಗಳು ನೋಡಿಕೊಂಡು, ಅಮಿಚೂರ್ ಟ್ರೂಪಲ್ಲಿ ನಾಟಕಗಳು ಮಾಡ್ಕೊಂಡು ಇದ್ದಿದ್ದು. ಸೊ ಈ 4ನೇ ಫೈನಲ್ ಇಯರ್ಲಿ ಏನಾಗೋಯ್ತು, ನಾನು ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು, ಆಮೇಲೆ ಆ ಮೈಲಾರೋದು ಮಿಮಿಕ್ರಿ ಎಲ್ಲ ಮಾಡಿ ಪ್ರೈಸ್ ತೊಗೊಂಡೆಲ್ಲ ಮಾಡಿದ್ನಲ್ಲ, ನೆಟೆಡ್ ಬನೀನ್ ಹಾಕೋತಾ ಇದ್ದೆ. ಒಳಗಡೆ ಒಂದು ಮಾಮೂಲಿ ಬನೀನ್ ಬಿಟ್ಟರೆ ಇಲ್ಲಿವರೆಗೂ ನೆಟೆಡ್ ಟೀ ಶರ್ಟ್ ಥರ ಬಾಡಿ ಎಲ್ಲ ಕಾಣಿಸೋದು, ಹಂಗೆ ವೈಟ್ ಆಗಿ. ಕೆಳಗಡೆ ಕಾಡ್ರಾ ಪ್ಯಾಂಟ್ ಅಂತ ಬರ್ತಾಯಿತ್ತು ಅವಾಗ, ಜೀನ್ಸ್ಗಿಂತ ಫೇಮಸ್ ಅದು ಕಾಡ್ರಾ. ಆ ಪ್ಯಾಂಟು ಹಾಕ್ಕೊಂಡು ಏನು ಹೀರೋ ಥರ ಸಿನಿಮಾ ಹುಚ್ಚಿತ್ತಲ್ಲ. ಅದನ್ನು ಒಂದಿಬ್ಬರು ಕಮಿಟಿನವ್ರು ನೋಡಿದ್ದಾರೆ. ಕರೆಸಿ ಅವನ್ನ, ಚಿಕ್ಕಮಗಳೂರು ತಾನೇ ನೀನು? ಹೌದು ಸರ್. ಮಲ್ನಾಡ್ ಸ್ಕಾಲರ್ಶಿಪ್ ತಗೋತಾ ಇದೀಯಾ? ನಿನಗೇನಪ್ಪ ಬೇಜಾನ್ ಎಸ್ಟೇಟ್ ಇದೆ, ಆರಾಮಾಗಿದೆ, ನಿಂಗೆ ಸ್ಕಾಲರ್ಶಿಪ್? ಎಸ್ಟೇಟಾ? ನಮಗೆಲ್ಲಿದೆ ಸರ್ ಎಸ್ಟೇಟು? ಯಾರೋ ಅಂದರು ಬೇಜಾನ್ ಎಸ್ಟೇಟ್ ಇದೆ ಅವನಿಗೆ ಅಂತ. ಆಮೇಲೆ ನೀನು ನೋಡ್ರೆ ಗೊತ್ತಾಗತ್ತಲ್ಲಪ್ಪ ನಿನ್ನ ಡ್ರೆಸ್ಗಳನ್ನು ನೋಡಿ, ಈಗಲೂ ಹೆಂಗೆ ಹೀರೋ ಥರ ಬಂದಿದ್ಯಾ? ಸರ್ ನನಗೆ ಆ್ಯಕ್ಟಿಂಗ್ ಹುಚ್ಚು, ನಾನು ಸುಮ್ಮನೆ ಒಂದು ಇರಬೇಕು ಡಿಗ್ರಿ ಅನ್ನೋಕ್ಕೋಸ್ಕರ ಚಾಲೆಂಜ್ ಮೇಲೆ ಬಂದಿರೋದು. ನಾನು ನಾಳೆ ಡಿಗ್ರಿ ಆದ್ಕೊಳ್ಳೆ ಸಿನಿಮಾಕ್ಕೆ ಹೋಗೋನು ನಾನು. ಅದರಿಂದ ಸ್ವಲ್ಪ ಡ್ರೆಸ್ಗಳ ಬಗ್ಗೆ ಕಾಳಜಿ ಜಾಸ್ತಿ ಹೊರತು ಯಾವ ಆಸ್ತಿನೂ ಇಲ್ಲ ಸರ್. ಇತ್ತು, ಇಲ್ಲ ಅಂತ ಹೇಳಲ್ಲ, ಜಮೀನ್ದಾರಿಕೆ ಇತ್ತು. ಈ ಏನು ಇನಾಮಿಕೆ ಬಂತು, ಉಳುವೋನೆ ಒಡೆಯ ಅಂತ ಎಲ್ಲ ಹೊರಟೋಯ್ತು ಸರ್. ಯಾವ ತೋಟನೂ ನಮ್ಮದಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂದಮೇಲೆ 1-2 ಕಡೆ ವಿಚಾರಿಸ್ಬಿಟ್ಟು ಅವರು ಆಯ್ತು ಅಂತ ಆಮೇಲೆ ಫೈನಲ್ ಇಯರ್ಲಿ ಶಾಂಕ್ಷನ್ ಮಾಡಿದ್ರು ನಮಗೆ. ಹಾಗಾಗಿ ಸ್ಕಾಲರ್ಶಿಪ್ 3 ವರ್ಷ ತೊಗೊಂಡು 4ನೇ ವರ್ಷಕ್ಕೆ ನನಗೆ ಕ್ವಶನ್ ಮಾರ್ಕ್ ಹಾಕೊಂಡು ಕೂತ್ಬಿಟ್ಟಿದ್ರು. ಕೊಡೋದಿಲ್ಲ, ಅವನು ಒಳ್ಳೆ ಹೀರೋ ಥರ ಇದ್ದಾನೆ, ಚೆನ್ನಾಗಿ ಸೌಂಡ್ ಆಗಿದ್ದಾನೆ ಅವನು ಅಂಥೇಳಿ. ಅಲ್ಲಿ ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಮಾಡಿದೆ. ಅವರು ಮೈಲಾರ್ ರಾವ್, ಅವ್ರ ಮಿಮಿಕ್ರಿ ಎಲ್ಲ ಅದೊಂಥರ ಚೆನ್ನಾಗಿತ್ತು, ಅದು ಎಕ್ಸ್ಪೀರಿಯನ್ಸ್. ನಮ್ಮನಿಗೆ ಏನಂದ್ರೆ 2 ಸತಿ ಕಾಲಿಗೆ ಬಿದ್ದಿಲ್ಲ ಅಂದ್ರೆ ಆಗಲ್ಲ. KV ರಾಜು ಅವರ ಒಂದು ಡೈಲಾಗ್ ಸ್ಟೈಲು, ಅವರ ಸ್ಕ್ರೀನ್ ಪ್ಲೇ ಅಂತಂದರೆ, ನಮ್ಮ ಉದಯ್ ಶಂಕರ್ ಅವ್ರ ಮಗ ಇದ್ನಲ್ಲ ಚಿಕ್ಕವನು, ಕಾಮಿಡಿ ಎಲ್ಲ ಮಾಡ್ತಾ ಇದ್ದ ನೋಡಿ, ಅವನಿಗೆ ತುಂಬ ಇಷ್ಟ. ಅವ್ರ ಅಪ್ಪಂಗೆ ಯಾವಾಗಲೂ ಹೇಳೋನಂತ ಅವನು, ನಾನು ಒಂದು KV ರಾಜು ಅವ್ರ ಪಿಕ್ಚರಲ್ಲಿ ಮಾಡಬೇಕು, ನಂಗೆ ತುಂಬ ಇಷ್ಟ ಅವರ ಡೈಲಾಗ್ ಸ್ಟೈಲ್ ಎಲ್ಲ ಅಂಥೇಳಿ. ಅಚಾನಕ್ಕಾಗಿ ಆಕ್ಸಿಡೆಂಟಲ್ಲಿ ಮನುಷ್ಯ ಹೋಗ್ಬಿಟ್ಟ. ಯಾರು? ಉದಯ್ ಶಂಕರ್ ಮಗ? ಉದಯ್ ಶಂಕರ್ ಅವ್ರ ಮಗ ಚಿಕ್ಕವನಿದ್ನಲ್ಲ, ದಪ್ಪಗಿದ್ದ ಒಬ್ಬ, ಕಾಮಿಡಿ ಮಾಡ್ತಾ ಇದ್ದ. ಅದೇ ಶಿವಣ್ಣ ಅವ್ರ ಆನಂದ್ ಸಿನಿಮಾದಲ್ಲೆಲ್ಲ ಇದ್ರಲ್ಲ. ನಮ್ಮ ಆನಂದ್ ಸಸ್ಪೆಂಡ್ ಆಗಕ್ಕೆ ರಾಜಾ ಚಂದ್ರಶೇಖರ್ ತಾನೇ ಕಾರಣ. ಹೌದು, ನಾವೆಲ್ಲ ಅವ್ರ ಮನೆಗೆ ಹೋಗಿ ನೀವು ಮಾಡ್ತಾರ ತಪ್ಪು ಅಂತ ಪ್ರೊಟೆಸ್ಟ್ ಮಾಡೋಣ. ಅದು ಹಿಂಗೆ ಮಾತಾಡ್ತಾ ಇರುವಾಗ KV ರಾಜು ಅವ್ರನ್ನ ಯಾವುದೋ ಒಂದು ಫಂಕ್ಷನ್ ಮೀಟ್ ಮಾಡಿದಾಗ ಇವ್ರು ಬಾಯ್ ಬಿಟ್ಟಿದ್ದಾರೆ ಉದಯ್ ಶಂಕರ್ ಅವರು. ನನ್ನ ಮಗನಿಗೆ, 2ನೇ ಮಗನಿಗೆ ನೀವು ಅಂದರೆ ಭಾಳ ಇಷ್ಟ, ಈ ಥರ ಯಾವಾಗಲೂ ಹೇಳೋರು ಅವರು. KV ರಾಜು ಪಿಕ್ಚರ್ ಮಾಡ್ಬೇಕು ನಾನು, ಅವ್ರದ್ದೆಲ್ಲ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು. ಅಯ್ಯೋ ನನಗೆ ಹೇಳಬಾರ್ದ ನೀವು ಮೊದಲೇ? ಈಗೇನು ಮಾಡೋದು ಈಗ? ನಾನು ಒಂದು ಕೆಲಸ ಮಾಡಿ, ಆ ನೆನಪಿಗೆ ನಾನು ಬೆಳ್ಳಿಕಾಲು ಉಂಗುರದಲ್ಲಿ ಒಂದು ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್, ಚಿಕ್ಕ ಕ್ಯಾರೆಕ್ಟರ್ ಇದೆ, ಅದನ್ನು ಬೆಳೆಸಿಬಿಟ್ಟು ನಾನು ದೊಡ್ಡ ಕ್ಯಾರೆಕ್ಟರ್ ಮಾಡಿ ಅದನ್ನು ಗುರುದತ್ ಹತ್ರ ಮಾಡಿಸ್ತೀನಿ ಅಂಥೇಳಿ ಗುರುದತ್ತಿ ಕೊಟ್ಟರು ಆ ಪತ್ರ. ಅದು ಹಿಟ್ಟಾಯ್ತು. ಅದು ಹೌದು, ಒಳ್ಳೆ ಪಾತ್ರ ಅದು, ಒಂಥರ ವಿಲನ್ ಶೇಡು ಮಾಡಿಸಿರು. ಹಾಗಾಗಿ ಅಲ್ಲಿಗೆ ಲಿಂಕ್ ಅದು ಅವ್ರದ್ದು. ಅವರು ಅದ್ರಲ್ಲಿ ಮಾಡಿದ್ರು, ಚೆನ್ನಾಗಿ ಹೋಯ್ತು ಅದು. ಹೌದು, ಬೆಳ್ಳಿಕಾಲ ದೊಡ್ಡ ಹಿಟ್ಟು. ಏನು ರಜಾ ಅಂದ ತಕ್ಷಣ ಹೊರಗಡೆ ಅದ ತರ ಮಕ್ಕ ಮಾಡ್ಕೊಂಬಿಟ್ಟೆ? ಫಸ್ಟ್ ಐಟ್ಲವ ಐಸಿಟ್ ಪ್ರಾಬ್ಲಮ್. ಹುಲಿಯ ಶಂಕರ್ನಾಗಿ ಅನ್ಕೊಂಡಿದ್ದ, ಶಂಕರ್ನಾಗ ಕಾಲಿಕ ಮರಣದಿಂದ ಇವನ್ ಹಾಕೊಂಡು ಮಾಡಿದ್ರು, ದೇವರಾಜ್ ಹಾಕೊಂಡು ಹುಲಿಯ ಮಾಡಿದ್ರು. ಹುಲಿಯ ಆ ಸಿನಿಮಾ ಮಾಡಬೇಕಾಗಿದ್ದು ಶಂಕರ್ನಾಗ್ ಅವ್ರಿಗೆ. ಶಂಕರ್ನಾಗ್ ಅವ್ರಿಗೆ ಮಾಡಿದ್ದದು. ಸೊ ಆ ಥರ ಆಯ್ತದು. ಹಾಗಾಗಿ KV ರಾಜು ಹಾಗೂ ನಮ್ಮ ಗ್ರೂಪ್ ಒಡನಾಟ ಭಾಳ ಚೆನ್ನಾಗಿತ್ತು. ಸಂಗ್ಲಿಯಾನ, SP ಸಂಗ್ಲಿಯಾನ, CB ಶಂಕರ್ 3 ಚಿತ್ರಗಳಿಗೆ ಅವರೇ ಸ್ಕ್ರೀನ್ ಪ್ಲೇ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವರು. ಡಾಕ್ಟರ್ ನಿರಂಜನ್ ರಿಪೋರ್ಟ್ ಪ್ರಕಾರ ಸಂತೋಷ್ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಮೈ ಬಣ್ಣ ಬದಲಾಗಬೇಕಾಗಿತ್ತು. ಸಿನಿಮಾದಲ್ಲಿ ಪಾರ್ಟ್ ಕೊಟ್ಟರೆ ನೀರು ಕುಡ್ದಂಗೆ ನಿಲವಾಜಾಲವಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಯಾರನ್ನೇ ಆಗಲಿ. ಅದೇ ನೀವು ಬರೀ ಸಿನಿಮಾಗಳಲ್ಲಿ ಕೆಲವು ಪಾತ್ರ ಮಾಡಿರೋ ಆರ್ಟಿಸ್ಟ್ನ ಕರೆದು ಅವ್ರು ಬೇಕಾದ್ರೆ 50 ಸಿನಿಮಾ ಮಾಡಿರಲಿ, ಅವ್ರಿಗೆ ಕರ್ಕೊಂಬಂದು ಒಂದು ನಾಟಕದಲ್ಲಿ ಪಾತ್ರ ಕೊಡಿ, ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಏನಾಗ್ಬಿಡುತ್ತೆ, ಕ್ಲೋಸ್ ಇದ್ದಾಗ ಎಕ್ಸ್ಪ್ರೆಷನ್ ಸ್ವಲ್ಪ ಕೊಟ್ಟರೆ ಸಾಕು. ಸಿಟ್ಟು ತೋರಿಸ್ಬೇಕು ಅಂದರೆ ಹಿಂಗಂದ್ರೆ ಸಾಕು, ಶಾಕು, ಅಯ್ಯೋ ಏನಪ್ಪ ಈ ಥರ ಫೀಲಿಂಗು ಎಲ್ಲ ಟೈಟ್ ಕ್ಲೋಸಲ್ಲಿ ಮುಗಿಸ್ಬಿಡ್ತಾರೆ.
ಅವರು ಅಷ್ಟೇ ಹೇಳ್ತಾರೆ, ಹಿಂಗೆ ಮಾಡು ಹಾಂ ಸ್ವಲ್ಪ ಕೊಡಿ ಸರ್ ಸಾಕು ಹಾಂ ಅಂದ್ಬಿಟ್ಟು ಕಟ್ ಶಾರ್ಟ್ ತೆಗೆದುಬಿಟ್ಟು ಆ ಕಡೆಯಿಂದ ಈ ಕಡೆಯಿಂದೆಲ್ಲ ತೆಗೆದುಬಿಟ್ಟು ಮ್ಯಾಚ್ ಮಾಡಿಬಿಡ್ತಾರೆ. ಅವ್ರು ಲೀಲಾಜಲ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ನಾಟಕಗಳಲ್ಲಿ ಏನಾಗುತ್ತೆ, ಸ್ಟೇಜ್ ಮೇಲೆ ಮಾಡಬೇಕು. ಈಗ ಯಾವುದೋ ಒಂದು ಪಿಸ್ಕುಟ್ಟು ಸೀನ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅವಾಗ ಡೈಲಾಗ್ ಮಾತ್ರ ಹೇಳ್ತಾರೆ, ಹೈ ಎಲ್ಲ ಮಾತಾಡು ಕೇಳಿಸ್ಕೊಂಡರು ಅಂದ್ಬಿಟ್ಟು ಆಯ್ತಾ ಹೋಗೋಣ ಮಾಡೋಣ ಅನ್ನಂಗಿಲ್ಲ. ಕೊನೆಯವನಿಗೂ ಡೈಲಾಗ್ ಕೇಳಿಸ್ಬೇಕು. ಆ ರೀತಿ ಆ ಧ್ವನಿನೇ ಚೇಂಜ್ ಮಾಡಿ ಯಾರಿಗೂ ಹೇಳ್ಬೇಡ ಕಣೋ ಕೇಳಿಸ್ಕೊಂಬಿಟ್ಟಾರೋ ಆ ಪಿಸುಗುಡ್ತಾ ಇದ್ದಾನೆ ಅನ್ನೋದನ್ನೇ ಇಂಟೋನೇಷನ್ ಚೇಂಜ್ ಮಾಡಿ ಕೊನೆಯವರೆಗೂ ತಲುಪಬೇಕು ಆ ಡೈಲಾಗು. ಆ ಥರ ಹೇಳಬೇಕಾಗತ್ತೆ. ಇಲ್ಲ ಹಂಗಾಗಲ್ಲ. ಅವನಿಗೆ ಕರ್ಕೊಂಬಂದ್ಬಿಟ್ಟು ನೀವು ಡೈಲಾಗ್ ಕೊಟ್ಬಿಟ್ರೆ ಅವನಿಗೆ ಯಾವ ಥರ ಮಾಡ್ಬೇಕು ಗೊತ್ತಾಗಲ್ಲ. ಆಮೇಲೆ ಜೋರಾಗಿ ಚಪ್ಪಾಳೆ ಹೊಡೆದು ಒನ್ಸ್ ಮೋರ್ ಅಂತ ಇರ್ತಾರಲ್ಲಿ. ಅವಾಗ ನಾವು ಇಲ್ಲಿ ಏನೋ ಒಂದು ರಿಯಾಕ್ಷನ್ ಆ ಸೀನಿಗೆ ತಕ್ಕಂಗೆ ರಿಯಾಕ್ಷನ್ ಕೊಟ್ಕೊಂಡೇ ನಾವು ಸ್ಟೇಜ್ ಮೇಲೆ ಇರಬೇಕು. ಅಲ್ಲಂಗಲ್ಲ, ಶಾರ್ಟ್ ಮುಗಿದ್ಕೊಳ್ಳೆ ಅವನು ಆಯ್ತೇನಪ್ಪ ಇನ್ನೇನಪ್ಪ ಅಲ್ಲಿಗೆ ಕಟ್ಟು ಆ ಶಾರ್ಟ್ ಕೊಟ್ಬಿಡ್ಲೆ ಹಿಂಗೆ ಅಂದ್ಬಿಟ್ಟು ಅವ್ರು ಇನ್ನೇನು ಕೇಳತ್ತಾರೋ ಪಾಪ. ಹಂಗೆ ಇಟ್ಕೊಂಡಿದ್ರೆ ಹಾಗೆ ಕತ್ ಬಗ್ಸಿ ಸರ್, ಚೂರು ಫೀಲ್ ಮಾಡಿ ಸರ್, ಮತ್ತೆ ಕತ್ತೆ ಎತ್ತು ನೋಡಿ ಸರ್, ಇನ್ನೇನೋ ಹೇಳಬೇಕು ಅಂತಿರ್ತಾರೆ. ಇವ್ನು ಹಂಗೆ ಮಾಡಲ್ಲ, ಹೀರೋ ಕೊಟ್ಟನಲ್ಲ ಎಕ್ಸ್ಪ್ರೆಷನ್ ಬಿಟ್ಟು ಓ ಬರ ಟಚ್ ಅಪ್ ಕ್ಲಾತ್ ಇನ್ವಾಲ್ವ್ಮೆಂಟ್ ಅಷ್ಟೇ ಆಗೋಯ್ತು ಅವ್ರದ್ದು. ಇಲ್ಲ ಹಂಗಾಗಲ್ಲ. ಸ್ಟೇಜ್ ಮೇಲೆ ಪಕ್ಕ ಒಂದು ಇನ್ವಾಲ್ವ್ಮೆಂಟ್ ವಿತ್ ವೇರಿಯೇಷನ್ ಆಫ್ ಡೈಲಾಗ್, ಆಮೇಲೆ ಆಡಿಯನ್ಸಿಗೆ ತಕ್ಕಂಗೆ ರಿಯಾಕ್ಷನ್ನು, ಕೆಲವು ಸಲ ಡೈಲಾಗು ಸೇರಿಸ್ಬೇಕಾಗತ್ತೆ. ಆಯ್ತು ಬಿಡ್ರಿ ಅಪ್ಪ ಇನ್ನೊಮ್ಮೆ ಹೇಳ್ತೀನಿ ಬಿಡ್ರಿ ಅಂತ ರಿಪೀಟ್ ಮಾಡೋ ಚಾನ್ಸು ಇರುತ್ತೆ ಒನ್ಸ್ ಮೋರ್ ಅಂದಾಗ. ಹಾಗೆ ಆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಅದೇ ಒಂದು ವೈಖರಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಸಿನಿಮಾ ಸುಲಭ. ಬಟ್ ಸ್ಟಂಟ್ಗಳು ಎಲ್ಲ ಇರುತ್ತಲ್ಲ, ಸ್ಟಂಟ್ ಮಾಡೋದು ಅದೆಲ್ಲ ಆವಾಗ ಸ್ಟೇಜ್ ಮೇಲಂತೂ ನಾವು ಫೈಟ್ ಗೀಟೆಲ್ಲ ಏನು ತೋರಿಸಲ್ಲ. ಇಲ್ಲಿ ಫೈಟು ಸಾಂಗು ಎಲ್ಲ ಮಾಡುವಾಗ ಸ್ವಲ್ಪ ಅವರಲ್ಲಿ ಟ್ಯಾಲೆಂಟ್ ಇರಬೇಕು. ಅದನ್ನು ಇವಾಗೆಲ್ಲ ಲೇಟೆಸ್ಟು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಿಡಿ. ಕೆಲವರೆಲ್ಲ ಓನ್ ಮಾಡೋಕ್ಕೆ ಹೋಗಿ ಅನುಭವಿಸ್ಬಿಟ್ಟಿದ್ದಾರೆ. ನಾನೇ ಫೈಟ್ ಹೊಡಿತೀನಿ, ನಾನೇ ಇದು ಮಾಡ್ತೀನಿ ಅಂತ ಹೋಗಿ ಕೈ ಕಾಲು ಮುರ್ಕೊಂಡವ್ರು ಇದ್ದಾರೆ. ಒಬ್ಬ ಸಮರ್ ಸಾಲ್ಟ್ ಹೊಡೆದ್ಬಿಟ್ಟು ಸತ್ತೇ ಹೋಗ್ಬಿಟ್ಟ. ಅಪ್ಕಮಿಂಗ್ ಆರ್ಟಿಸ್ಟ್, ಅವನ ಹೆಸರು ನಂಗೆ ಬರ್ತಾಯಿಲ್ಲ ನನಗೆ. ಸಿಂಪಲ್ ಇದನ್ನೇ ಅವನು ಹಿಂಗೆ ಪಲ್ಟಿ ಹೊಡೆದಿರೋದು ಅಷ್ಟೇ. ಸ್ಪೈನಲ್ ಕಾರ್ಡಿಗೆ ಏಟ ಬಿದ್ದುಬಿಟ್ಟು ಅವಾಗ ತಾನೇ ಅವನು ಇದಾಗ್ತಾ ಇದ್ದ, ವಿಲನಿಶ್ ಆಗಿ ಇಂಪ್ರೂವ್ ಆಗ್ತಾಯಿದ್ದ. ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಇವಾಗೆಲ್ಲ ಇದೆಲ್ಲ ಬಂದುಬಿಟ್ಟಿದೆ, ಏನು ಬ್ಲೂ ಮ್ಯಾಟಲ್ಲಿ ಹಾಕ್ಕೊಂಬಿಟ್ಟು. ಈಗ ನೀವು ಇದನ್ನೆಲ್ಲ ನೋಡಿರ್ಬೇಕಲ್ಲ, ಸೂಪರ್ ಹಿಟ್ ಸಿನಿಮಾಗಳು, ಬಾಹುಬಲಿ ಅದರಲ್ಲೆಲ್ಲ ಮೇಕಿಂಗಲ್ಲಿ ತೋರಿಸ್ತಾರೆ ನೋಡಿ. ಫುಲ್ಲು ಬ್ಲೂ ಸ್ಕ್ರೀನ್ ಹಾಕ್ಬಿಟ್ಟು ಅಲ್ಲಿಂದ ಹಿಂಗೆ ಬಂದರೆ ಅಂದರೆ ಓ ಪರ್ವತದಿಂದಲೇ ಬಿದ್ದೋದಾ, ಬಳ್ಳಿ ಹಿಡ್ಕೊಂಡು ಹಿಂಗೆ ಬಂದು ಬಿದ್ದೋದಾ, ಹಿಡ್ಕೊಂಡು ಅನ್ನೋ ಥರ ಎಲ್ಲ ತೋರಿಸ್ಬಿಡ್ತಾರೆ. ಆದರೆ ನಾಟಕಗಳಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಈಗೆಲ್ಲ ಈಸಿ ಆಗ್ಬಿಟ್ಟಿದೆ. ಆಮೇಲೆ ಹಿಂಗೆ ಸುಮ್ಮನೆ ಹಿಂಗೆ ಕ್ಯೂ ಕೊಡ್ತಾರೆ ಜಂಪ್ ಮಾಡ್ತಿರೋ ಥರ. ಆಮೇಲೆ ಬರೀ ಕಾಲು ತೋರಿಸ್ಬಿಟ್ಟು ಹಿಂಗೆ ಜಂಪ್ ಮಾಡಿ ಹಿಂಗೆ ನೆಗೆದು ಇಳಿದ. ಈ ಮಧ್ಯದಲ್ಲಿ ಹಾರೋದನ್ನೇ ಡ್ಯೂಪ್ ಯೂಸ್ ಮಾಡಿಬಿಡ್ತಾರೆ. ಅದು ಬಿಟ್ಟರೆ ಅವ್ರನ್ನೇ ಇದನ್ನೆಲ್ಲ ಹಾಕ್ಬಿಟ್ಟು ಬ್ಲೂ ಮ್ಯಾಟ್ ಹಿಂಭಾಗದಲ್ಲಿ ಹಾಸಿಗೆ ಮೇಲೆ ಈ ಥರ ಮಾಡಿಬಿಟ್ಟು ಅಲ್ಲಿ ತೋರಿಸ್ಬಿಡ್ತಾರೆ. ಅವಾಗ ಏನನ್ನಿಸುತ್ತೆ, ಓ ಇವನೇನು ಜಂಪ್ ಮಾಡಿದ್ದಾನೆ ಅನ್ನೋ ಥರ ಕಾಣುತ್ತೆ, ಬರುತ್ತೆ. ಆ ಥರ ಎಲ್ಲ ಆಗ್ಬಿಡುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಧೈರ್ಯದಿಂದ ಸಾಹಸದಿಂದ ಆ ದುಷ್ಟರನ್ನು ಹಿಡಿದು ನಮ್ಗೆ ಒಪ್ಪಿಸಿದ್ದಾರೆ. ಅವಾಗೆಲ್ಲ ಚೆನ್ನೈಗೆ ಹೋಗ್ತಾ ಇದ್ದು ನಾವು ಫಿಲಮ್ ತರಕ್ಕೆ, ಅದೇ ನೆಗೆಟಿವ್ಸ್ ತರಕ್ಕೆ. ಕೆಲವು ಸಲ ಇಲ್ಲಿ ಬರ್ತಾ ಇತ್ತು, ಕೆಲವು ಸಲ ಇಲ್ಲಿ ಸೋಲ್ಡ್ ಔಟ್ ಆಗೋಗಿತ್ತು ಅಂದರೆ ತರಬೇಕಿತ್ತು. ಅಥವಾ ಕೆಲವು ಸಲ ಆರು ಅಂತ ಬರ್ತಾ ಇತ್ತಲ್ಲ, ಅದಕ್ಕೆ ಇಲ್ಲಿ ಹೆಚ್ಚಿಗೆ ಡಿಮ್ಯಾಂಡ್ ಇರಲಿಲ್ಲ. ಸಣ್ಣ ಸಿನಿಮಾ ಯಾವ್ದಾರ ಮಾಡ್ತು ಅಂತಂದರೆ ನಾವು ಇದರ ಹತ್ರ, ಅದು ಜಮಿನಿ ಲ್ಯಾಬ್ ಎದುರುಗಡೆ ಒಂದು ಆಫೀಸ್ ಇತ್ತು, ಅಲ್ಲೇ ಹೋಗಿ ತೊಗೊಂಬರ್ತಾಯಿದ್ದು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ನ. ಆ ಥರ ಎಲ್ಲ ಇತ್ತು. ಒಂದು ಸಲ ಯಾವುದೋ ಎಕ್ಸ್ಪೋಸ್ಗಳನ್ನೆಲ್ಲ ಕೊಟ್ಟು ಇದನ್ನು ತರದೆ ಏನಕ್ಕೋ ಅಂದ್ಬಿಟ್ಟು ನಾನು ಪ್ರಸಾದ್ ಲ್ಯಾಬ್ಗೆ ಹೋಗಿದ್ದೆ. ಪ್ರಸಾದ್ ಲ್ಯಾಬ್ಗೆ ಹೋಗಿ ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ಅಲ್ಲೇನೋ ಒಂದು ಚಿಕ್ಕದು ಐಟಮ್ ಕೊಟ್ಟರು ಅವರು. 4-5 ಕ್ಯಾನು ರೆಡಿ ಆಗಿದ್ದನ್ನೇನೋ ಒಂದು ಕೊಟ್ಟರು. ಅದನ್ನು ತಗೊಂಡು ಅಲ್ಲೆಲ್ಲಾರ ಆಟೋ ಸಿಕ್ಕಿರೆ ತಗೊಂಬಿಟ್ಟು ಪಾಂಬ್ರೋ ಹತ್ರ ರೂಮ್ ಕೊಟ್ಟಿದ್ರು ನನಗೆ. ಅಲ್ಲಿ ಪಾಂಬ್ರೋ ಹೋಟ್ಲಲ್ಲಿ ಅಲ್ಲಿಗೆ ಹೋಗೋಣ ಅಂತ ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೀನಿ. ಯಾವುದೋ ಒಂದು ಕಾರ್ ಬಂದು ಪಕ್ಕದಲ್ಲಿ ನಿಂತ್ಕೊಳ್ತು. ಇಲ್ಲಿ ಯಾರು ಬರ್ತಾರೆ ನೋಡಿದ್ರೆ ರಮೇಶ್ ಅಂದ್ಬಿಟ್ಟು ಪ್ರಸಾದ್ ಲ್ಯಾಬ್ ಓನರ್ ರಮೇಶ್ ಸರ್. ಅವ್ರು ದೊಡ್ಡವ್ರು ಬೇರೆ, ಪ್ರಸಾದ್ ಸಾರು ಮಗ ರಮೇಶ್ ಅಂತ ಇದ್ರು. LV ಪ್ರಸಾದ್ ಅಪ್ಪ ಮಗ. ಅವರು ಅಲ್ಲೆಲ್ಲ ನಾವು ಪ್ರಿವ್ಯೂ ಹಾಕ್ತಾ ಇದ್ವಲ್ಲ, ಫಸ್ಟ್ ಕಾಪಿ ರೆಡಿ ಆದ್ಕೊಳ್ಳೆ ಚೆನ್ನೈನಲ್ಲಿ ಒಂದು ಸಲ ನೋಡ್ಬಿಟ್ಟು ನಾವು ಲ್ಯಾಬಲ್ಲಿ, ಆಮೇಲೆ ಬೆಂಗಳೂರಿಗೆ ತಗೊಂಬಂದು ಇಲ್ಲೆಲ್ಲ ಇದು ಮಾಡಿ ರಿಲೀಸ್ ಅನೌನ್ಸ್ ಆದಮೇಲೆ ಇಷ್ಟು ಕಾಪಿ ಬೇಕು ಅಂತ ಆರ್ಡ್ರ್ ಮಾಡ್ತಾ ಇದ್ದಿದ್ದು.
ಸೊ ಅವ್ರು ಅವಾಗ ಕೆಲವು ಪಿಕ್ಚರಲ್ಲಿ ನಾನು ಪಾರ್ಟ್ ಮಾಡೋದೆಲ್ಲ ನೋಡಿದ್ದಾರೆ. ಸೊ ಹೋದಾಗ ಮಾತಾಡ್ಸೋರು, ಯಾರೇ ಇನ್ಯಾವ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಮಾತಾಡ್ಸೋರು ಪಾಪ. ಈ ನಾನು ನಡ್ಕೊಂಡು ಹೋಗ್ತಾ ಇರೋದು ನೋಡಿಬಿಟ್ಟು ಚಕ್ಕಂತ ಕಾರ್ತ ನಿಲ್ಸರು. ಯಾವ ಕಡೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಪಾಂಬ್ರಾಗ ಹೋಗ್ತಾ ಇದ್ದೀನಿ ಸರ್, ಆಟೋ ಹುಡುಕ್ತೇನೆ. ಬನ್ನಿ ಕೂತ್ಕೊಳ್ಳಿ, ಬಿಟ್ಟು ಹೋಗ್ತೀನಿ ನಿಮ್ಮನ್ನು ಅಂತ ಪಕ್ಕದಲ್ಲಿ ಕೂರಿಸ್ಕೊಂಡು ಪಾಂಬ್ರಾ ಹೋಟ್ಲ್ ಹತ್ರ ನಾನು ಇಳಿಸ್ಬಿಟ್ಟು ಹೊರಟೋಗಿದ್ರು. ಅಷ್ಟು ದೊಡ್ಡ ಮನುಷ್ಯ. ಪ್ರಸಾದ್ ಲ್ಯಾಬ್ಸ್ ಓನರು. ಹಾಂ, ಪ್ರಸಾದ್ ಲ್ಯಾಬ್ ಓನರ್. ಅಷ್ಟೊಂದು ವಿಶ್ವಾಸ ಇತ್ತು ಅವ್ರಿಗೆ. ಅದೇ ಥರ ನಾನು ಹೊಸ ತೀರ್ಪುನಲ್ಲೂ ಮಾಡಿದೆ ಶಂಕರ್ನಾಗ್ದು. ಆವಾಗ ವೆಂಕೋಬ್ರಾವ್ ಅಂತ ಒಬ್ಬರು PR ಇದ್ದರು, ಭಾಳ ಹಳೆಬರು ಅವರು. ಫಸ್ಟು ಸಿನಿಮಾಕ್ಕೆಲ್ಲ ಇದನ್ನು ಮಾಡ್ತಾ ಇದ್ದಿದ್ದು ಅವರೇ, ಕೋಆರ್ಡಿನೇಷನ್ ಮಾಡಿ ಪ್ರೆಸ್ನವ್ರನ್ನೆಲ್ಲ ಕರೆಸಿ ಇದು ಮಾಡಿ ಎಲ್ಲ. ಅವರ ಮಗನ ಪಾತ್ರ ನಂದು, ಕಾಮಿಡಿ ಎಫೆಕ್ಟು. ಸ್ವಲ್ಪ ದಿವಸ ಅಂದ್ರೆ ಪರವಾಗಿಲ್ಲ, ತಿಂಗಳ ಮೇಲಾದ್ರೆ ಮೋಹನ್ ಮದುವೆ ಬೇರೆ ಕಡೆ ಆಗೋಗುತ್ತೆ. ಅಲ್ಲಿ ಶಂಕರ್ನಾಗ್ ಅವರು ಸ್ವಲ್ಪ ಗಿಮಿಕ್ಸ್ ಎಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡಿ ಅಂತೆಲ್ಲ. ಅದು ಏನು ಕಾಮಿಡಿ ಹೇಳ್ಕೊಟ್ರು ಅನ್ನೋದೆಲ್ಲ ಮರ್ತೋಗಿದೆ ನನಗೆ. ಬಟ್ ನನಗೆ ನೆನಪಿದೆ ಅದು. ಹೊಸ ತಿರುಪು ನೋಡ್ರಿಗೆ ಜ್ಞಾಪಕ ಆಗುತ್ತೆ ನನಗೆ. ಹೊಸ ತಿರುಪಿನಲ್ಲಿ ಅದು ಯಾವುದೋ ಹಳ್ಳಿಗೆ ಕರ್ಕೊಂಡೋಗಿದ್ರು, ಅಲ್ಲಿ ಅದೆಲ್ಲ ಪಾತ್ರ ಮಾಡಿಬಿಟ್ಟು ನಾನು ಬಂದಿದ್ದೆ ಅವ್ರ ಜೊತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅದು. ಟೈಮ್ ಬಾಂಬ್ ಅಂತ ಒಂದು ಸಿನಿಮಾ ಬಂತು, ಮೋಸ್ಟ್ಲಿ ವಿಷ್ಣುವರ್ಧನ್ ಕೂಡ ಮಾಡಿದ್ರು ಅಂತ ಕಾಣುತ್ತೆ ಅದರಲ್ಲಿ. ಟೈಮ್ ಬಾಂಬ್ ಪ್ರಭಾಕರ್ ಅಂತೂ ಇದ್ದರು, ಜ್ಞಾಪಕ ಇದೆ. ಫೈಟು ಗಿಟ್ಟು ಎಲ್ಲ ದೊಡ್ಡ ಸಿನಿಮಾ ಅದು. ಮೋಸ್ಟ್ಲಿ ಜೋಸೈಮನ್ ಅಂತ ಕಾಣುತ್ತೆ ಡೈರೆಕ್ಟ್ರು. ನಾನು ಮತ್ತು ನಾಗರಾಜ್ ಅಂದ್ಬಿಟ್ಟೊಬ್ಬರು ಮ್ಯಾನೇಜರ್, ಬಿ ಸರೋಜದೇವಿ ಅವ್ರ ರಿಲೇಷನ್. ಅವನು ಸ್ವಲ್ಪ ಹೆಂಗೆ ಲೆಕ್ಕಾಚಾರ ಅಂದರೆ ಡೈಲಿ ಒಂದು ಬಂದುಬಿಡ್ಬೇಕು, ಅವಲೇ ನೆಕ್ಸ್ಟ್ ಡೇ ಬರೋದು. ಅಥವಾ ಇನ್ಯಾರ್ದೋ ಪೇಮೆಂಟು ಏನೋ ಒಂದು ಹೆಚ್ಚು ಕಮ್ಮಿ ಆಗೋಯ್ತು ಅಂದರೆ ಅವ್ರದ್ದು ಪೇಮೆಂಟ್ ಬಂದಿಲ್ಲವಲ್ರಿ, ಅವ್ರು ನಾನು ಕೇಳ್ತಾ ಇದ್ದಾರೆ, ಅವ್ರದ್ದೆಲ್ಲ ಕ್ಲಿಯರ್ ಮಾಡಿ ಆಮೇಲೆ ಬರ್ತೀನಿ ಅಂತ ಕೈ ಕೊಟ್ಟೋಗ್ಬಿಡೋನು. ನಾನು ಒಬ್ಬನೇ ಒದ್ದಾಡಬೇಕು. ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ, ಸಾವಂದುರ್ಗ, ಅಲ್ಲೆಲ್ಲ ಶೂಟಿಂಗು, ಒದ್ದಾಡ್ಕೊಂಡು ಹೋಗೋದು. ಅಲ್ಲಿ ಒಂದು ಐಟಮ್ ಥರ ಸಾಂಗ್ ಬೇರೆ ಇತ್ತಲ್ಲಿ, ಹಂಸಲೇಖ ಅವ್ರು ಬರೆದಿದ್ದು, ಅದು ಹಿಟ್ ಬೇರೆ ಆಯಿತು. ಆ ಸಾಂಗ್ ನನಗೆ ಜ್ಞಾಪಕಕ್ಕೆ ಬರ್ತಾಯಿಲ್ಲ, ಆ ಸಾಂಗು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಅವಾಗ ಇವ್ರದ್ದು ಬೇರೆ ನಡೀತಾ ಇತ್ತು, MP ಶಂಕರ್ ಅವ್ರದ್ದು ಯಾವುದೋ ಒಂದು ಗಂಧರ್ವಿಡಿ ಪಾರ್ಟ್ 2 ಏನೋ ನಡೀತಾ ಇತ್ತು. ಸೊ ಅಲ್ಲೆಲ್ಲ ಹೋಗಿ ಸಾವಂದುರ್ಗದಲ್ಲಿ ಎಲ್ಲ ಶೂಟಿಂಗ್ ಮಾಡಿ, ಫೈಟು ಸಾಂಗು ಎಲ್ಲ ಇತ್ತು ಅಲ್ಲಿ. ಅದೆಲ್ಲ ಮುಗಿಸ್ಕೊಂಬಂದು ಅಲ್ಲೊಂದು ನರಸಿಂಹಸ್ವಾಮಿ ದೇವಸ್ಥಾನ ಬೇರೆ ಇದೆ, ಜ್ಞಾಪಕ ಇದೆ ನನಗೆ. ಅವಾಗ ಹೋದಾಗ ದರ್ಶನ ಎಲ್ಲ ಮಾಡ್ಕೊಂಬಂದಿದ್ದೆ. ಅದಾದಮೇಲೆ ಪ್ಯಾಲೇಸಿಗೆ ಶಿಫ್ಟ್ ಆದವು, ಬೆಂಗಳೂರು ಪ್ಯಾಲೇಸಿಗೆ. ಅದರಲ್ಲಿ ನಾನೊಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಮಾಡಿದೆ. ಆವಾಗ ರಾಕ್ಲೈನ್ ವೆಂಕಟೇಶ್ ಅವರು ಒಂದು ವಿಲನ್ ಕಡೆ ಪಾತ್ರವನ್ನು ಮಾಡಿದರು. ಆವಾಗ ನನ್ನ ಈ ಟೋಲ್ ಗೇಟ್ ಥರ ಹಾಕಿರ್ತಾರಲ್ಲ, ಆ ಟೋಲ್ ಗೇಟಲ್ಲಿ ನಾನು ಕಟ್ಟಾಕ್ಬಿಟ್ಟು ನನ್ನ ಸಾಯಿಸೋದು ಆ ಥರ ಏನೋ ಸೀನ್ಗಳೆಲ್ಲ ನನಗೆ ಇನ್ನೂ ಜ್ಞಾಪಕ ಇದೆ, ಏನು ಮಾಡಿದರು ಅಂದ್ಬಿಟ್ಟು. ಆವಾಗ ಹಿಂಗೆ ಕೈ ಕಟ್ಟಾಗಿದ್ದಿಲ್ಲ, ನಾವು ಬಂದುಬಿಡಿತ್ತು ಸುಮಾರು ಹೊತ್ತು ಬಿಟ್ಬಿಟ್ಟು. ಸೊ ಹಾಗಾಗಿ ಅದೊಂದು ಟೈಮ್ ಬಾಂಬ್ದೊಂದು ಜ್ಞಾಪಕಕ್ಕೆ ಬಂತದು. ಆ ಸಾಂಗ್ ಮಾತ್ರ ತುಂಬ ಚೆನ್ನಾಗಿತ್ತು, ಅದು ಯಾವುದೊಂದು ಜ್ಞಾಪಕಕ್ಕೆ ಬರ್ತಾಯಿಲ್ಲ. ಇವನು ಕೈ ಕೊಟ್ಬಿಡೋನು, ನನಗೆ ಭಾರಿ ಟೆನ್ಷನ್ ಮಾಡಾಕ್ಬಿಡೋನು ನಾಗರಾಜ. ಕೈ ಕೊಟ್ಬಿಟ್ಟು ನಾನೊಬ್ಬನೇ ಒದ್ದಾಡ್ಕೊಂಡು ಅಷ್ಟು ದೊಡ್ಡ ಸಿನಿಮಾ ಅದು, ಎಲ್ಲರನ್ನು ಕಳಿಸೋದು ಮಾಡೋದು ಅದೆಲ್ಲ ತುಂಬ ಮಾಡಿದ್ದೆ ನಾನು ಅವಾಗ. ಎಲ್ಲೋ ನಿನ್ DCP ವಿಶ್ವನಾಥ್, ಅವ್ರು ಇಲ್ಲಿದ್ದಿದ್ರೆ ಇಷ್ಟೊತ್ತೆ ನಿಮ್ಗೆ ಒದ್ದು ಬೆಂಟೆಗಿಟ್ಟಿದ್ರು. ಎಲ್ಲ ಬೇವರ್ಸಿ ಬಡ್ಡಿ ಮಗನೇ. ಸುವರ್ಣ ಸೇತುವೆ ಎಲ್ಲ ನಾನು ದೊಡ್ಡ ರೋಲ್ ಮಾಡಿದೆ ಅಂತ ಹೇಳಿದ್ನಲ್ಲ, ಮಯೂರ ಮೈಸ್ದು ಸಿಡಿದ ಸಹೋದರ ಮಾಡಿದ್ರು. ಯಾರ್ದು? ವಿಷ್ಣುವರ್ಧನ್ ಡಬಲ್ ರೋಲ್. ನಿನ್ನ ಹತ್ರ ಪಾತ್ರ ಮಾಡ್ಸೋಣ ಅಂದಿರಲಿ, ಯಾವುದು ಇಲ್ವೇ ಅಲ್ಲ ಅಲ್ಪ, ನಿನಗೆ ಸೆಟ್ ಆಗೋದು. ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ಬಿಡ್ತೀಯಾ, ನೀನು ಇರಬೇಕು ನಮ್ಮ ಕಂಪ್ನೀಲಿ ಅಂದರು ಮಯೂರ ಮೈಸ್ನವರು. ಮಾಡ್ತೀನಿ ಸರ್ ಅಂದೆ. ಅಂಗಡಿ ಓನರ್ ಪಾತ್ರ ಇದೆ, ಆ ಮಂಗಳೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀವಿ, ಅಲ್ಲಿಗೆ ಬಂದುಬಿಡು ಅಂದರು. ಸರಿ ಅಂತ ಮಂಗಳೂರಿಗೆ ಹೋದೆ. ಎಲ್ಲ ಮೇಕಪ್ ಎಲ್ಲ ಆಯಿತು, ಕೋಟು ಗೀಟು ಹಾಕ್ಕೊಂಡು ಇದೇ ಥರ ಇನ್ನೊಂದು ಕರಿ ಗ್ಲಾಸ್ದು ಹಾಕ್ಕೋತಾ ಇದ್ದೆ ಮೊದಲು, ಕರಿ ಫ್ರೇಮ್ದು. ಆ ಥರ ಎಲ್ಲ ಹಾಕ್ಕೊಂಡೆ. ಅದರಲ್ಲಿ ಆ ಡಬಲ್ ಆ್ಯಕ್ಟಿಂಗಲ್ಲಿ ಒಬ್ಬ ವಿಷ್ಣುವರ್ಧನಿಗೆ ಅದೇ ಥರ ಗೆಟಪ್ಪು, ಕರಿ ಗ್ಲಾಸು, ಬಟ್ ಕುಂಕುಮ. ಸರಿ, ಪ್ರಭಾಕರು ಇದ್ದರು. ಅಂಗಡಿ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಆ ಪ್ರಭಾಕರ್ ಏನು ಮಾಡಿದ್ರು, ವಿಷ್ಣು ನೀನು ಡಬಲ್ ಆ್ಯಕ್ಟಿಂಗ್ ಯಾಕೆ ಕಷ್ಟಪಟ್ಟು ಮಾಡೋಕ್ಕೆ ಹೋದೆ, ಮಂಜೆಯನ್ನೇ ತಮ್ಮ ಅಂತ ಹಾಕೊಂಬಿಟ್ಟಿದ್ರೆ ಕರೆಕ್ಟಾಗಿತ್ತು ನೋಡು, ಹೆಂಗಿದ್ದಾನೆ ನೋಡಿ, ನಿನ್ನ ಥರನೇ ಇದ್ದಾನೆ ನೋಡು, ಆ ಗ್ಲಾಸು, ಆ ಮುಖ, ಕಲರು ಅಂದರು. ಆಮೇಲೆ ಯಾರು ಏನು ಫಿಟ್ಟಿಂಗ್ ಇಟ್ಟರು ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ, ಸರ್ ಇದು ತುಂಬ ಹೆಂಗಾಗಿ ಹೋಗುತ್ತೆ, ನೀವು ವಿಷ್ಣುವರ್ಧನ ನೀವು ಬೈದ್ಬಿಟ್ಟು ಕೆಲಸದಿಂದ ತೆಗಿತೀರಾ, ಏನು ಬಾಯಿಗೆ ಬಂದು ರೇಟ್ ಹಾಕ್ಬಿಡ್ತಾ ಇದೆಯಾ ಆರತಿಗೆ, ಏನು ತಿಳ್ಕೊಂಬಿಡ್ತೀಯ, ಅಲ್ಲಿ ಮೇಂಟೈನ್ ಮಾಡೋದು ನಿಮ್ಮ ತಾತ ಕೊಡ್ತಾನ ಅಂತ ಬೈದ್ಬಿಟ್ಟು ಕಳಿಸ್ಬಿಡ್ತೀರಾ ವಿಷ್ಣುನ. ಅದಕ್ಕೆ ಇಷ್ಟು ಚಿಕ್ಕ ಹುಡುಗರಂತ ಇದ್ದರೆ ಚೆನ್ನಾಗಿರಲ್ಲ, ನಿಮಗೆ ಬೇರೆ ಏನೋ ಮಾಡಿಸೋಣಂತೆ. ಸರ್ ಬೇರೆ ಏನು ಕ್ಯಾರೆಕ್ಟರ್ ಇಲ್ಲ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರು, ನಾನೇ ಮಾಡ್ಬೇಕು ಸರ್. ಇಲ್ಲ ಏನೋ ಫೀಲ್ ಮಾಡ್ತೀರ ನೋಡಿ, ಎಲ್ಲರೂ ತುಂಬ ಹೆಂಗಾಗೋಯ್ತವನು ಅಂತ ಇದ್ದಾರೆ. ಅದಾಗಿರೋದೇನು ಅಂದರೆ ಇವ್ರು ಹೇಳಿದ ಡೈಲಾಗ್ ಇತ್ತಲ್ಲ, ನಿಮ್ಮ ಥರನೇ ಇದ್ದಾನೆ, ಅದಕ್ಕೆ ಅದು ಫಿಟ್ಟಿಂಗ್ ಆಗಿರೋದು. ಅಲ್ಲಿ ಅರ್ಥ ಆಗೋಯ್ತು ನನಗೆ, ಓಹೋ ಇದು ಏನೋ ಎಡ್ವರ್ಟ್ ಆಗಿದೆ. ಒಂದು ಕೆಲಸ ಮಾಡ್ರಪ್ಪ, ಅಂಗಡಿ ಓನರ್ ತಾನೇ,
ಒಂಚೂರು ಡಲ್ ಮಾಡಿ ಮೇಕಪ್ಪು ಬಿಳಿ ಬಣ್ಣ ಹೊಡೀರಿ ನನಗೆ, ಅವಾಗ ಏಜೆಡ್ ಲುಕ್ ಬರುತ್ತೆ, ಅವಾಗ ಮಾಡ್ತೀನಿ ಅಂದು. ಮತ್ತೇನೋ ಡಿಸ್ಕಷನ್ ಆಯಿತು, ಮಾಡಲಿ. ಅದು ವೀಡಿಯೋ ಇದೆ ನನ್ನ ಹತ್ರ. ಅಂಗಡೀಲಿ ಬಂದು ಇದು ಮಾಡೋದು, ಬೈಯೋದು, ಕೆಲಸದಿಂದ ಓಡಿಸೋದು ಅವನ್ನ ವಿಷ್ಣುನ, ಎಡ ಹೋಗಿ ಬರಬೇಡ ಅಂತ. ಆ ಥರ ಬಣ್ಣ ಎಲ್ಲ ಚೇಂಜ್ ಮಾಡ್ಕೊಂಡು ಆ ಪಾತ್ರ ಮಾಡ್ಬಿಟ್ಟು ಬಂದೆ. ತೆಗೀರಿ ಕೈನ. ಅಲ್ರಿ ಋತು ಪರಿಚಯದವ್ರು ಬಂದ್ರು ಅಂತ ಬಿಟ್ಟು ಎಲ್ಲ ಕಡಿಮೆ ಬೆಲೆ ಕೊಡ್ತಾ ಇದ್ರೆ ನನ್ನ ಅಂಗಡಿ ಜೀವನ ಹೋಗುತ್ತಷ್ಟೇ. ಆಮೇಲೆ ಹೇಳಿದೆ ರಮೇಶ್ನವ್ರಿಗೆ, ನೋಡಿ ನೀವೇನೋ ಮಾಡಿಸ್ಬಿಟ್ರಿ, ಅಲ್ಲಿ ನೋಡಿದ್ರೆ ಉಲ್ಟಾಗೋಯ್ತು ಕತೆ, ಕಡೆ ನಾನೇ ಐಡಿಯಾ ಮಾಡ್ಬಿಟ್ಟು ಏಜ್ ಆಗಿರೋ ಥರ ಬಣ್ಣ ಹಾಕ್ಕೊಂಡು ಪಾತ್ರ ಮುಗಿಸ್ಬಿಟ್ಟು ಬಂದೆ. ಈ ಥರ ತುಂಬ ಆಗಿದೆ. ಟೋನಿ ಪಿಕ್ಚರ್ ಕಂಟಿನ್ಯೂಸ್ ಒಳ್ಳೆ ಪಾತ್ರ ಅಂತ ಹೇಳಿದ್ನಲ್ಲ, ಅದರಲ್ಲೂ ಹಂಗೆ ಆಗೋಯ್ತು. ಇನ್ನೊಂದು ಸಲ ಮನೆಗೆ ಬರೋ ಸೀನ್ ಇತ್ತು. ನಾಳೆ ಒಂದು ಸಫಾರಿ ಇದ್ರೆ ಹಾಕೊಂಬಂದ್ಬಿಡ್ರಿ ಅಂದರು. ಅವ ನನ್ನ ಹತ್ರ ಒಂದು ಸಫಾರಿ ಬೇರೆ ಇತ್ತು. ಸಫಾರಿ ಹಾಕೊಂಡೇ ಹೋದೆ. ಮಾನಿಟ್ರಲ್ಲಿ ಬಂದು ಹಿಂಗೆ ಇಳಿದು ಒಳಗೆ ತನಕ ಬರೋದು ಅಷ್ಟು ಮಾಡಿಸಿರು. ಒಳಗೆ ಬಂದು ಕೂತ್ಕೊಂಡು ಮೇಲಿಂದು ಆಮೇಲೆ ನೋಡ್ಕೊಳ್ಳೋಣ ಶಾರ್ಟು ಅಂತ. ಅದೇನಾಗಿದೆ, ಶ್ರೀನಾಥ್ ಅವ್ರಿಗೆ ಏನು ಹೊಲಿಸಿಯಾರೆ ಸಫಾರಿ, ಅದೇ ಥರದ್ದು ನಾನು ಹಾಕೊಂಬಂದ್ಬಿಟ್ಟಿದ್ದೀನಿ. ನಾನು ತೆಗೆದಿದ್ದೆ ಆ ಕಲರು. ಅಲ್ಲೂ ಏನೋ ಆಗೋಗಿದೆ. ಏನು ಇಬ್ಬಿಬ್ರು ಹೀರೋಗಳ ಥರ ಕಾಣ್ತಾ ಇದ್ದಾರೆ, ಏನು ಮಾಡ್ಬೇಕೀಗ? ಒಂದು ಕೆಲಸ ಮಾಡಿ, ಕಾರ್ಲಿ ಬಂದ್ಬಿಡ್ಲಿ, ಒಳಗಡೆ ಬರೋದು ಬೇಡ, ನಾನು ಕಾರ್ಲೆ ಕೂತಿರಲಿ. ಅವ್ರು ಬಂದರು, ಈ ಶಾರ್ಟಲ್ಲಿ ನೀನು ಒಳಗೆ ಬರೋದು ಬೇಡ, ಕಾರ್ಲಿ ಎಂಟ್ರ್ ಆಗ್ತೀಯಾ, ಅವರೆಲ್ಲ ಒಳಗೆ ಹೋಗ್ತಾರೆ, ನೀನು ಹಾಗೆ ಹಿಂಗೆ ಬಗ್ಗೆ ನೋಡ್ಕೊಂಡು ಕೂತಿರು ಅಂತ. ಹಿಂಗೆ ಮಾಡ್ತಾ ಇದ್ದಾರೆ. ಒಳಗಡೆ ಹೋದ್ರೆ ತಾನೆ ನಂಗೆ ಡೈಲಾಗ್ ಎಲ್ಲ ಬರೋದು. ಸರಿ, ಏನೋ ನಮಗೇನು ಮೀಟ್ರ್ ಓಡ್ತಾ ಇದೆ, ಓಡಲಿ ಸುಮ್ಮನೆ ಅದು. ಆಮೇಲೆ ನನಗೆಲ್ಲೋ ಒಂದು ಕಡೆ ಡೌಟ್ ಬಂತು, ಓಹೋ ಇಬ್ಬರದು ಒಂದೇ ಥರ ಡ್ರೆಸ್ ಆಗೋಯ್ತಲ್ಲ, ಬೇರೆ ಡ್ರೆಸ್ ತಂದಿದ್ಯಾ ಅಂತ ಬೇರೆ ಕೇಳೋರು ನನ್ನ. ಇಲ್ಲ ಅಂದೆ. ಅದಕ್ಕೆ ನನ್ನ ಕಟ್ ಮಾಡಾಕ್ಬಿಟ್ರಿ ಈ ಸೀನಲ್ಲಿ. ಈ ಥರ ತುಂಬ ಅನುಭವ ಆಗ್ಬಿಟ್ಟಿವೆ ನನಗೆ ಸಿನಿಮಾದಲ್ಲಿ. ಈ ಅನುಭವ ದಿನೇಶಿಗೆ ಕೂಡ ಆಗಿತ್ತಂತೆ. ಹಾಸ್ಯ ನಟ ಆರ್ಟಿಸ್ಟ್ ದಿನೇಶ್ ಇಮಿಟೇಟ್ ಮಾಡ್ತಾನೆ, ಅವನು ಅವ್ರ ಥರ ಮಾಡ್ತಾನೆ, ಇವ್ರ ಥರ ಮಾಡ್ತಾನೆ ಅಂತೆಲ್ಲ ಕೆಲವರು ಹೀರೋಗಳು ಅಬ್ಜೆಕ್ಷನ್ ಮಾಡೋರಂತೆ. ಆಮೇಲೆ ನಾನು ಎಲ್ಲ ಚೇಂಜ್ ಮಾಡ್ಕೊಂಬಿಟ್ನಪ್ಪ, ಯಾರನ್ನೂ ಇಮಿಟೇಟು ಮಾಡೋದಲ್ಲ, ಕಡೆಗೆ ನಾನು ಕಾಮಿಡಿ ಆರ್ಟಿಸ್ಟಾಗೆ ಉಳ್ಕೋಣ, ನಾನೇನು ಹೀರೋ ಆಗಬೇಕು ಅಂತ ಹೊರಟಿದ್ದೀನಿ, ಯಾಕೆ ಹಂಗೆ ಹೊಟ್ಟೆ ಗಿಜ್ಜು ಪಡ್ತಾರೆ ಅಂದ್ಬಿಟ್ಟು ನನ್ನ ಹತ್ರ ಒಂದು ಸಲ ಹೇಳ್ಕೊಂಡಿದ್ದ ಪಾಪ. ಈ ಇಂಡಸ್ಟ್ರಿ ಸಹಿಸಲ್ಲ ಜನ, ಉರ್ಕೊಂಡ್ಬಿಡ್ತಾರೆ. ಆಮೇಲೆ ಅವ್ರು ಎಷ್ಟು ಒಂದು ಇದ್ರ ಪವರ್ ಅವರಿಗೆ ಅಂದರೆ, ನೆಮ್ಮರಿ ಮಲಗಿದ್ರು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಚಿಕ್ಕಮಗಳೂರಲ್ಲಿ ಇದನ್ನು ಮಾಡುವಾಗ ಪ್ರಚಂಡ ಪುಟಾಣಿಗಳು ಫಸ್ಟ್ ಫಿಲಮ್ ನಂದು. ಫಸ್ಟ್ ಫಿಲಮು ಇನ್ನೂ 4-5 ಸಹ ನೋಡಿದ್ದಾರೆ ನನ್ನ ಅಷ್ಟೇ. ನಾನು ಸರ್ ಬಾಲಾಜಿ ಸಿಂಗ್ ಅವ್ರ ಅಸ್ಟೆಂಟ್ ಮಂಜಯ್ಯ, ಏನು ಹೇಳಪ್ಪ, ಅಲ್ಲ ಬೆಳಗ್ಗೆ 6ಕ್ಕೆ ಕರೆಕ್ಟಾಗಿ ರೆಡಿ ಆಗ್ಬಿಡ್ಬೇಕು ಔಟ್ಡೋರು. ನಾನು 7 ಗಂಟೆಗೆ ಬರೋದಪ್ಪ, ನೀನು ಬೇರೆಯವ್ರದ್ದೆಲ್ಲ ಶುರು ಮಾಡ್ಕೊ ಅಂದರು. ಅಷ್ಟೊತ್ತಿಗೆ ಪುಟ್ಕೊಂಬಿಟ್ಟಿದ್ದಾರೆ ಅವರು. ನನಗೆ ಗೊತ್ತು 7 ಗಂಟೆ ಮೇಲೆ ಅವ್ರು ಬಂದರೆ ಸಾಕು ಅಂತಲೇ ಹೇಳಿದರು. ಆದರೆ ನಮ್ಮ ಸಿಸ್ಟಮ್ ಏನು ಅಂದರೆ ಎಲ್ಲರನ್ನೂ 6 ಗಂಟೆಗೆ ಓಡಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ. ಆಯ್ತು ಅಣ್ಣ, ಮಿಸ್ ಮಾಡಬೇಡಿ, 7 ಗಂಟೆಗಾರು ಹೊರಡಲೇಬೇಕು. ಆಯ್ತು ಬಿಡೋ ಮಂಜ. ಅವ್ರು ನಾನು ಬಾಲಾಜಿ ಸಿಂಗ್ ಅವರು ಅಸ್ಟೆಂಟು ಅಂದಾಗಲೇ ಅವರು ಆ ಎಣ್ಣೆ ಇದರಲ್ಲಿದ್ದರೂ ಕೂಡ ಆಯ್ತು ಕೊಡೋ ಮಂಜ ಅಂತ ಹೇಳಿದರು. ಹಂಗಾಗಿ ಅಷ್ಟೊಂದು ಮೆಮೊರಿ ಪವರ್ ಅವ್ರಿಗೆ ವಾಯ್ಸಲ್ಲೇ ಕಂಡು ಹಿಡಿಯೋದು, ಇದು ಮಾಡೋದು ಎಲ್ಲ. ಆಮೇಲೆ ಮಾನ್ಯ ಸಹ ಎದ್ರಡಿ ಆದರೂ 6:30 6:45 ಕಳಿಸ್ಕೊಟ್ಟಿದ್ದೆ. ಹಾಗೆ ಅವಾಗಲೂ ಹಂಗೆ ಹೇಳಿದ್ದೀನಿ ಅಂತ ಕಾಣುತ್ತೆ. ಅವನು ಹೊಸಬ ಪ್ರೊಡಕ್ಷನ್ ಬಾಯಿ ಬೆಡ್ ಕಾಫಿ ದುಡ್ಡು ಬೇಕು ಸರ್ ಅಂತ ಕೇಳಿದ್ದ. ಹೇಳಿದಿರಿ? ಅವೆಲ್ಲ ಆಗಲ್ಲ ಅಂತ ದೊಡ್ಡ ಜಗಳ ನನಗೆ. ಯಾಕೆ ನಮ್ಮದೆಲ್ಲ ಲೆಕ್ಕಾಚಾರ ಹೆಂಗೆ ಅಂದರೆ ಎದ್ಬಿಟ್ಟು ಕರೆಕ್ಟಾಗಿ ರೆಡಿ ಆಗಿಬಿಡ್ಬೇಕು, ಕಾಸು ತಗೋತಾರಲ್ಲ ಅಂತ. ಸಿನಿಮಾದೆಲ್ಲ ಅವಾಗ ಆ ಥರ ಇವಾಗ ಚೇಂಜ್ ಮಾಡಿಬಿಟ್ಟಿದೆ. ಈಗ ಬೆಡ್ ಕಾಫಿ ಕೊಟ್ಟರೆ ಕುಡೀರಿ, ಇಲ್ಲ ಅಂದರೆ ಎಲ್ಲರ ಹತ್ರ ಮೊಬೈಲ್ ಇರುತ್ತೆ, ಮೊಬೈಲ್ ಇಟ್ಕೊಂಡು ಕರೆಕ್ಟಾಗಿ ಎದ್ದುಬಿಟ್ಟು ಡ್ಯೂಟಿಗೆ ಹೋಗ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಂತ ಯೂನಿಯನಲ್ಲಿ ಮಾಡಿದ್ದಾರೆ. ಈಗ ಅವಾಗ ಹಂಗಲ್ಲ, 3 ಗಂಟೆಗೆ ಬೆಡ್ ಕಾಫಿ, ಎಲ್ಲರೂ ಎಬ್ಸೋದು, ರೆಡಿ ಮಾಡಿಸೋದು, ಇದೆಲ್ಲ ಭಾಳ ನಮಗಂತೂ ಹಿಂಸೆ ಆಗ್ಬಿಡೋದು ಎಲ್ಲರನ್ನು ರೆಡಿ ಮಾಡೋಕ್ಕೆ. ರೂಲ್ಸ್ ಪ್ರಕಾರ ಪೂರ್ವಾನುಮತಿ ಇಲ್ಲದೆ ವಿಕಲಚೇತನರ ಪರವಾಗಿ ಬೇರೆ ಎಕ್ಸಾಮ್ ಬರೆಯೋ ಹಾಗಿಲ್ಲ. ಶಂಕರ್ನಾಗೂ ಯಾವಾಗಲೂ 24 ಗಂಟೆ ನಂಗೆ ಸಾಕಾಗಲ್ಲ ಕಣೆ ಅನ್ನೋರು. ಏನೇ ಬರೀ 24 ಗಂಟೆ ಇದೆ, 1 ನಿಮಿಷನೂ ವೇಸ್ಟ್ ಮಾಡಿದಂಥ ವ್ಯಕ್ತಿ ಅಲ್ಲ ಅವರು. ಅವಾಗ ನೋಡಿ ಮಾಲ್ಗುಡಿ ಎಲ್ಲ ಮಾಡುವಾಗ ನಿಮಗೆ ಹೆಲಿಕ್ಯಾಮ್ ಇಲ್ಲ, ಜಿಂಬಲ್ ಇಲ್ಲ, ಆಮೇಲೆ ಚಿಕ್ಕ ಕ್ಯಾಮರಾ ಇಡ್ತಾರಲ್ಲ ಗೋಪುರ ಅವಿಲ್ಲ, ಹ್ಯಾಂಡಿ ಕ್ಯಾಮ್ಗಳಿಲ್ಲ, ಗ್ರಾಫಿಕ್ ಇಲ್ಲ, ಏನೂ ಇಲ್ದಲೇ ಅಂಥ ಒಂದು ಕ್ವಾಲಿಟಿ ಮತ್ತು ಇದನ್ನು ವೈಶಿಷ್ಟ್ಯತೆ ತೋರಿಸ್ಯಾರ ಅವರು. ಇವಾಗ ಇದ್ದುಬಿಟ್ಟಿದ್ರು ಅವರು. ನಿಮ್ಮ ಅವತಾರು, ಆ ಇಂಗ್ಲೀಷ್ ಸಿನಿಮಾಗಳಿವೆ ಅವೆಲ್ಲಕ್ಕೂ ಸೈಡ್ ಹೊಡೆಯುವಂಥ ಸಿನಿಮಾ ಮಾಡ್ಬೋಡೋರು 100%. ಅದು ಯಾವಾಗಲೂ ನೆನೆಸ್ಕೋತಾ ಇರ್ತೀನಿ ನಾನು, ಯಾಕೆ ಹಿಂಗೆ ಮಾಡ್ಬಿಟ್ಟ ದೇವರು, ಇಷ್ಟು ಬೇಗ ಕಿತ್ಕೊಂಡ್ಬಿಟ್ನಲ್ಲ ನಮ್ಮಿಂದ. ವೈಯಕ್ತಿಕವಾಗಂತೂ ನನಗೆ ತುಂಬಾ ಲಾಸ್ ಬಿಡಿ, ನನ್ನ ಲೈಫ್ ಸೆಟ್ಲಾಗಿ ಹೋಗಿರೋದು. ಬಟ್ ಇಂಡಸ್ಟ್ರಿ
ನಾನು ಒಬ್ಬಂದು ಬಿಟ್ಟಾಕಿ ಟೋಟಲ್ ಇಂಡಸ್ಟ್ರಿಗೆ ಎಷ್ಟು ಲಾಸ್ ಆಯ್ತು, ಕರ್ನಾಟಕಕ್ಕೆ ಎಷ್ಟು ಲಾಸ್ ಆಯ್ತು. ಅವರು ಹೋಗಿದ್ದು ಅವ್ರು ಎಷ್ಟು 22 ವರ್ಷ ಇದರ ಇಂಡಸ್ಟ್ರಿಲಿ, 22 ವರ್ಷಕ್ಕೆ 96 ಸಿನಿಮಾ. ಏನು ಹುಡುಗಾಟನ, ಆಶ್ಚರ್ಯ ಆಗುತ್ತೆ. ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟನ್ನು. ಕೆಲವು ಮನೆಯವರು ನಿಲ್ಲಿಸ್ಬಿಟ್ರು ಈಗ ಶೂಟಿಂಗ್ಗಳ ಕೊಡೋದು. ಯಾಕೆಂದ್ರೆ ನಮ್ಮವರು ಸರಿಯಾಗಿ ನೋಡ್ಕೊಳ್ಳಲ್ಲ. ಶೂಟಿಂಗ್ ಅಂತ ಕೊಟ್ಟು ಕೂಡಲೇ ಪ್ರೊಡ್ಯೂಸರ್ ಏನು ಮಾಡಲ್ಲ, ಹೇಳೇ ಇರ್ತಾರೆ ಆಯಿತು ನಾವು ನೀಟಾಗಿ ಇಟ್ಕೋತೀವಿ ಅಂತ. ಲೈಟ್ಸ್ನವರು, ಇನ್ನೊಬ್ಬರು ಪ್ರೊಡಕ್ಷನವರು ಅಥವಾ ಸೆಟ್ನವ್ರು ಏನು ಮಾಡ್ತಾರೆ, ಬಂದ ಕೂಡಲೇ ಸರಿ ಈ ಫ್ಯಾನ್ ತೆಗಿಯಪ್ಪ, ಅಲ್ಲಿಂದ ಒಂದು ಲೈಟ್ ಕಟ್ಟು, ಏನೇ ಎಷ್ಟೇ ನೀವು ಹುಷಾರಾಗಿ ಮಾಡಿದ್ರು ಡ್ಯಾಮೇಜ್ ಆಗೇ ಆಗುತ್ತೆ. ಸೆಲಫಿನ್ ಟೇಪ್ ಹಾಕ್ತಾರೆ, ಗೋಡೆ ಕಿತ್ಕೊಂಬರುತ್ತೆ. ಕೆಲವು ಶೂಟಿಂಗ್ ಮನೆಗಳು ನೋಡ್ತೀನಲ್ಲ, ನೋಡ್ಬಿಟ್ರೆ ಎಲ್ಲ ಕಡೆ ಅಲ್ಲಲ್ಲೇ ಅಂಟು ಕಿತ್ಕೊಂಡ್ಬಂದಿರೋದು. ರತನ್ ಸಿಂಗ್ ಹೌಸ್ ಶೂಟಿಂಗ್ಗೋಸ್ಕರನೇ ಕಟ್ಟಿದ್ದದು. ಪ್ಲ್ಯಾನಿಂಗ್ ಹೇಳ್ಕೊಟ್ಟಿದ್ದೆ ನಮ್ಮ ಇವರು ಹೇಮಾ ಚೌಧರಿ. ಆ ಮನೆ ನಿಲ್ಲಿಸ್ಬಿಟ್ರು ಕೊಡೋದು. ಭರಣಿ ಹೌಸ್ ಅಂತ ಫೇಮಸ್ಸು KR ರೋಡಲ್ಲಿ, ಅದನ್ನು ನಿಲ್ಲಿಸ್ಬಿಟ್ರು. ಆಮೇಲೆ ನಂದಾ ಥಿಯೇಟರ್ ಡೆಡ್ ಎಂಡಲ್ಲಿ ಒಂದು ಮನೆ ಇತ್ತು, ಸುಮಾರು ಸಿನಿಮಾ ಮಾಡಿದ್ದೀವಿ ನಾವು. ಮಾವಳ್ಳಿ ಸರ್ಕಲ್ ಮೈನ್ ಮಾಡಿದ್ದೀವಿ, ಅದರಲ್ಲಿ ಅವರು ನಿಲ್ಲಿಸ್ಬಿಟ್ರು ಕೊಡೋದು. ಆಮೇಲೆ ನಾಗರಬಾವಿ ಸರ್ಕಲಲ್ಲೇ ಒಂದು ಗ್ರೌಂಡಲ್ಲಿತ್ತು, ಅದು ಹೋಯ್ತು. ಆಮೇಲೆ ಬಸವೇಶ್ವರ ನಗರದಲ್ಲಿ 2-3 ಮನೆ ಇದ್ದು. ಗುಹೆ ಅಂತ ಒಂದು, ಸಾತ್ವಿಕ ಹೌಸ್ ಅಂತಲೂ ಬೇರೆ ಏನೋ ಬರುತ್ತೆ, ಸಾತ್ವಿಕ ಅಲ್ಲಾಯಿತು. ಸೊ ಈ ಥರ ತುಂಬ ಮನೆಗಳೆಲ್ಲ ಕೊಡೋದು ನಿಲ್ಲಿಸ್ಬಿಟ್ರು. ಯಾಕೆಂದರೆ ನಮ್ಮವರು ಸರಿಯಾಗಿ ನೋಡ್ಕೊಳ್ಳಲ್ಲ. ಇನ್ನೂ ಸೀರಿಯಲ್ನವ್ರಿಗೆ ಕೊಡ್ತಾರೆ. ನಮ್ಮ ಸ್ನೇಹಿತರೊಬ್ರು ಇದ್ದಾರೆ ಕೆನರಾ ಬ್ಯಾಂಕಲ್ಲಿ, ಅವರದೇ ಹೇಳ್ತಾರೆ, ನಮ್ಮದು ಮನೆ ಇದ್ದಾರೆ, ಸೀರಿಯಲಿ ಬೇಕಾದ್ರೆ ಹೇಳಿ ಕೊಡ್ತೀನಿ, ಸಿನಿಮಾ ಕೊಡಲ್ಲ ನಾನು. ಅವ್ರಿಗಿನ್ನೂ ಯಾವುದೂ ಕಮಿಟ್ ಆಗಿಲ್ಲ. ಒಂದಿಬ್ಬರಿಗೆ ಕಳಿಸಿದ್ದೆ ಫೋಟೋ, ಭಾಳ ಆಪ್ತರು ನನಗೆ. ಮನೆ ಚೆನ್ನಾಗಿದೆ, ಅದು ಸೀರಿಯಲಿ ಮಾತ್ರ ಕೊಡ್ತೀನಿ. ಯಾಕೆಂದರೆ ನಾನು ಸೀರಿಯಲ್ ಬಗ್ಗೆ ಕೇಳಿದ್ದೀನಿ, ಭಾರಿ ಲಿಮಿಟೆಡ್ ಮೆಂಬರ್ಸ್ ಇರ್ತಾರೆ, ಕಡಿಮೆ ಲೈಟ್ಸ್ ಯೂಸ್ ಮಾಡ್ತಾರೆ. ಹಾಗಾಗಿ ಹಾಳಾಗೋದಾಗಲಿ, ಟೈಲ್ಸ್ ಎಲ್ಲ ಇನ್ನೊಂದು ಗೋಡೆಗೆ ಇದು ಮಾಡೋದು, ಅವ್ರು ಅಟ್ಲೀಸ್ಟ್ ಕೇಳ್ತಾರೆ ಹೇಳಿದ್ರೆ, ಅಲ್ಲಿ ಇದು ಹಾಕಬೇಡಿ ಅಂದರೆ. ಅವರು ಇತ್ತೀಚೆಗೆ ಶುರು ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾಮ್ರಾಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ಒಂದು ಸ್ವಲ್ಪ ಕೆಡಿಸ್ತಾ ಇದ್ದಾರೆ. ಆದರೂ ಸಿನಿಮಾದವರು ಅಷ್ಟು ಕೆಡಿಸಲ್ಲ. ಸಿನಿಮಾದವರು ಟೋಟಲ್ 80-100 ಜನ ಇರ್ತಾರೆ, ಅವರು 30-40 ಜನ ಸಣ್ಣ ಸೀರಿಯಲ್ ಆದರೆ. ಅದು ಇತ್ತೀಚೆಗಂತೂ ಅವ್ರದ್ದು ಶುರು ಆಗ್ಬಿಟ್ಟಿದೆ. ಯಾವುದೇ ಒಂದು ಫ್ಯಾಮಿಲಿ ತೊಗೊಂಡ್ರೆ 10-12 ಜನ ಇರ್ತಾರೆ. ಸೊ 2 ಫ್ಯಾಮಿಲಿ ಗೆಟ್ ಟುಗೆದರ್ ಸೀನ್ ಬಂತು ಅಂದರೆ ಮಿನಿಮಮ್ 30 ಜನ. ಈಗ ಆದಿಲಕ್ಷ್ಮಿ ಪುರಾಣ ಮಾಡಿದೆ ನಾನು, ಪೂಜಾರಿ ಪಾತ್ರ. ಅದರಲ್ಲಿ ಮದುವೆ ಸೀನಲ್ಲಿ 2 ಮನೆಯವರು ಸೇರಿಕೊಂಡ್ರು. 36 ಜನ ಇದ್ದರು ಆರ್ಟಿಸ್ಟ್ ಅವತ್ತು. ಅದರಲ್ಲಿ 30 ಜನ ಕಾರಲ್ಲಿ ಬಂದಿದ್ದಾರೆ, ಸ್ವಂತ ಕಾರ್ಗಳಲ್ಲಿ. 30 ಕಾರು, 30. ಇನ್ನು 6 ಜನ ಕ್ಯಾಬ್ ಗೀಬಲ್ ಡ್ರಾಪ್ ತೊಗೊಂಡವರು ನನ್ನಂಥವ್ರು. ಸೊ ನಿಮಗೆ ಆ ಜಾಗನೇ ಅಲ್ಲಿ ನೋಡ್ಕೊಂಡು ಅಂಥ ಜಾಗನೇ ಫಿಕ್ಸ್ ಮಾಡಬೇಕು. ಇದು ವಂಡರ್ಲಾ ಹತ್ರ ಇದ್ದಿದ್ದು ಮನೆ, ತುಂಬ ಜಾಗ ಇತ್ತು ಪಾರ್ಕಿಂಗಿಗೆ, ಆಯಿತು. ಈ ಬೇರೆ ಕಡೆ ನೀವು ಎಲ್ಲಿ ಮಾಡೋಕ್ಕಾಗತ್ತೆ ಆ ಥರ. ಹಾಗೆ ಈ ಸೀರಿಯಲ್ಗಳಲ್ಲೂ ಹಾಗೆ ಆಗೋಗಿದೆ. ಗಟ್ಟಿ ಮೇಳ 15 ಜನ 10 ಜನ ಒಂದೊಂದು ಸೀರಿಯಲಲ್ಲಿ. ಸೊ 2 ಮನೆಯವರು ಒಟ್ಟಿಗೆ ಸೇರಿಕೊಂಡ್ರು, ಯಾವುದೋ ಫಂಕ್ಷನ್ ಥರ ಸೀನು ಅಥವಾ ಒಬ್ರಿಗೊಬ್ರು ಗೆಟ್ ಟುಗೆದರ್ ಮಾಡೋದು, ಏನೇ ಮಾಡಿದ್ರು ಕೂಡ ನಿಮಗೆ 15-20 ಜನ ಮಿನಿಮಮ್ ಆರ್ಟಿಸ್ಟ್ ಆಗ್ಬಿಡ್ತಾರೆ. ಬೇರೆ ಸಪೋರ್ಟಿಂಗ್ ಆರ್ಟಿಸ್ಟು ಜೂನಿಯರ್ಸ್ ಎಲ್ಲ ಸೇರಿಬಿಟ್ರೆ ಅವರಲ್ಲೂ 3 ಕ್ಯಾಮ್ರಾ ಇಟ್ಕೋತಾರೆ. ಅವಾಗ ಸೀನ್ ಜಾಸ್ತಿ ಇದೆ ಅಂತ ಆದ ಕೂಡಲೇ ಮಿಡ್ಲಿಗೊಂದು, ಲಾಂಗಿಗೊಂದು, ಕ್ಲೋಸಪ್ಗೊಂದು ಅಂತ ಇಟ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಸೇರಿ 80-100 ಜನ ಅವರು ಆಗೋಗ್ಬಿಡುತ್ತೆ. ಅಲ್ಲೂ ಸಮಸ್ಯೆಗಳೇ. ಈಗ ಮೊದಲೆಲ್ಲ ಸೀರಿಯಲ್ ಸ್ಟಾರ್ಟ್ ಆದಾಗ ನಾವು ಯಾವ್ದಾರ ಹೋಗಿ ಒಂದು ಸೀರಿಯಲ್ಲು ಸಣ್ಣ ಸೀನ್ ಇದು ತೆಗಿತೀವಿ, ಅಯ್ಯೋ ಮಾಡ್ಕೊಳ್ಳಿ ಅದಕ್ಕೇನಂತೆ ಅಂದ್ಬಿಟ್ಟು, ಎಷ್ಟು ಜನ ಇದ್ದೀರಾ ಹಾಂ ಅಂದ್ಬಿಟ್ಟು ಇಮಿಡಿಯೇಟ್ ಕಾಫಿ ಮಾಡಿಸ್ಬಿಡೋರು ಅವರೇ, ಮನೆ ಓನರೇ. 12 ಜನ ಇದ್ದೀರಾ, 15 ಇದ್ದೀರಾ ಅಂದ್ಬಿಟ್ಟು 15 ಕಾಫಿ ಫ್ರೀ. ನನಗೆ ಕ್ಲೀನಾಗಿ ಜ್ಞಾಪಕ ಇದೆ ಕಾಫಿ ಕುಡಿದಿರೋದು ಅವ್ರುಗಳ ಮನೆಯಲ್ಲಿ. ನಿಮಗೆ 11 ಗಂಟೆಗೆ ಟೀ ಬೇಕಾ, ಆಯಿತು ಕೊಡ್ತೀವಿ ಬಿಡಿ ಅಂತ. ಈಗ ಟೀ ಕೊಡೋದಲ್ಲ, 8 ಆದ ಕೂಡಲೇ ಮನೆ ಕೆಲಸದವಳು ಬರ್ತಾಳೆ, ಒಂದು 5-6 ಡಬ್ಬಿಗಳು ಹಿಡ್ಕೊಂಡು, ನಾವು 5 ಜನ ಇದ್ದೀವಿ ಮನೆಯವರೆಲ್ಲ ಸೇರಿ ಅಂದ್ಬಿಟ್ಟು 5 ಮೂಲ 15 ಇಡ್ಲಿ, 5 ವಡೆ, ಇನ್ನೊಂದರಲ್ಲಿ ಒಂದಿಷ್ಟು ಪಲಾವು, ಉಪ್ಪಿಟ್ಟು ಎಲ್ಲ ಎತ್ಕೊಂಡು ಫಸ್ಟ್ ಎಲ್ಲರೂ ತಿನ್ನಕ್ಕೆ ಮುಂಚೆನೇ ಫಸ್ಟ್ ತೊಗೊಂಡೋಗ್ಬಿಡ್ತಾರೆ ಎಲ್ಲ. ಯಾಕಂದ್ರೆ ನಾವು ಅಡುಗೆ ಮನೆ ಯೂಸ್ ಮಾಡಲ್ಲ, ಎಲ್ಲ ನೀವೇ ಉಪಯೋಗಿಸ್ತಾ ಇದ್ದೀರಾ. ಇವರು ಅವ್ರು ಸೇರಿಸ್ಬಿಟ್ಟೆ ತಂದುಬಿಟ್ಟಿರ್ತಾರೆ ಪ್ರೊಡಕ್ಷನ್ ಅವರು. ಫ್ರೀ ಕೊಡೋದೇನು ಬಂತು, ನಾವೇ ಖರ್ಚು ಮಾಡಬೇಕು. ಅವ್ರು 2 ಎಕ್ಸ್ಟ್ರಾ ವಡೆ ಕೊಡಿ ಅಂದರೂ ಕೊಡಲೇಬೇಕು ನಾವು, ಇಲ್ಲ ಅನ್ನೋಕ್ಕಾಗಲ್ಲ. ಆ ಥರ ಈಗ ಸೀರಿಯಲ್ ಸಿಸ್ಟಮೇ ಚೇಂಜ್ ಆಗೋಯ್ತು. ಸೀರಿಯಲ್ದಾಗಲಿ ಫಿಲಮ್ದಾಗಲಿ ಮೊದಲಿನ ಥರ ಮಾಡೋಕ್ಕಾಗದೇ ಇಲ್ಲ. ನೀನು ಯಾಕೆ ಸಾರಿ ಕೇಳ್ತೀಯ? ರಾಜಾ ಸಾಹೇಬ್ರು ಇದ್ದಾನಿಂದ ನಾನು ನಿಮ್ಮ ಮನೆ ಪರಿಚಯದವನೇ. ಈಗ ನಿನ್ನೆ ಒಂದು ಪೇಪರಲ್ಲಿ ನೋಡಿದೆ, ಯಾವುದೋ ಒಂದು ಶಾರುಖ್ ಖಾನ್ ಪಿಕ್ಚರು. ಅವ್ರು ಎಷ್ಟು ಕೇರ್ಫುಲ್ಲಾಗಿ ಮಾಡಿದ್ರು ಕೂಡ ಅವರು ಒಂದು ಸಾಂಗ್ ಬಿಟ್ಟಲ್ಲಿ ನದಿ ಹತ್ರ ಸ್ವಲ್ಪ ಇವಳು ದೀಪಿಕಾ ಪಡ್ಕೋಣೆ ಎಲ್ಲ ಸೀತ್ರು ಡ್ರೆಸ್ ಹಾಕೊಂಡಿದ್ದಾಳೆ ಅವಳು, ಅದು ವೈರಲ್ ಆಗಿದೆಯಂತೆ. ಹೆಂಗಾಯಿತು ಗೊತ್ತಿಲ್ಲ. ನಾವು ಅಷ್ಟು ದೊಡ್ಡ ಗೋಡೆ ಎಲ್ಲ ಹಾಕಿದ್ದೀವಿ ಸುತ್ತ, ನಮ್ಮವ್ರಿಗೆ ಯಾರಿಗೂ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದೀವಿ, ಹೆಂಗೆ ವೈರಲ್ ಆಯಿತು ಅಂತ ತಲೆಗೆ ಬಿಸಿ ಮಾಡ್ಕೊಂಡು ನಿನ್ನೆ ಪೇಪರಲ್ಲಿ ನೋಡಿದೆ ನಾನು. ಇನ್ನು ರಿಲೀಸ್ ಆಗ್ತಿರೋ ಸಿನಿಮಾ ಶಾರ್ಟು, ಒಂದು ಶಾರ್ಟು
ಫೋಟೋ ಯಾರೋ ತೆಗೆದು ಹಾಕಿದ್ದಾರೆ. ಅವರು ಅದನ್ನು ಎಲ್ಲೋ ರಿವೀಲ್ ಮಾಡಬಾರ್ದು ಈಗಲೇ ಅಂತ ಇದ್ದಾರಂತೆ. ಈ ಪೈರಸಿ ಹೆಂಗೆ ನಡೀತಾ ಇದೆ ಈಗ ಮೊನ್ನೆ ಯಾವುದೋ ಊರಿಗೆ ಹೋದಾಗ ನಾನು ಪ್ರೈವೇಟ್ ಬಸ್ಸಲ್ಲಿ ಒಂದು ಇದನ್ನು ಹಾಕಿದ್ರು, ಯಾವುದೋ ರವಿಚಂದ್ರನ್ ಸಿನಿಮಾ ಯಾವುದೋ ಒಂದು ಬರ್ತಾಯಿತ್ತು. ಅದರಲ್ಲಿ ಸೆನ್ಸಾರ್ ಕಾಪಿ ಅಂತ ಬರ್ತಾಯಿದೆ. ಓಹೋ, ಸೆನ್ಸಾರ್ ಕಾಪಿ ಹೆಂಗೆ ಹೋಯ್ತು ಅವನಿಗೆ? ನಮ್ಮವರ ಯಾರೋ ಮಾಡಿದ್ದಾರೆ ತಾನೆ, ಅದನ್ನೊಂದು ಡೂಪ್ಲಿಕೇಟ್ ಮಾಡಿ ಅವ್ರಿಗೆ ಯಾರಿಗೋ ಕೊಟ್ಟು ದುಡ್ಡು ತಗೊಂಡು ಏನೋ ಮಾಡಿರ್ತಾರೆ. ತುಂಬ ಅನ್ಯಾಯ. ಈ ಪೈರಸಿ ಅನ್ನೋದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಥಿಯೇಟ್ರಲ್ಲಿ ಹೋಗಿ ಮಾಡ್ತಾರೋ ಅದು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಏನೂ ಗೊತ್ತಾಗ್ತಾ ಇಲ್ಲ. ಕೆಲವರು ಹೇಳ್ತಾರೆ ಎಡಿಟಿಂಗ್ ರೂಮು, ಡಬ್ಬಿಂಗ್ ರೂಮು, ರೀ ರೆಕಾರ್ಡಿಂಗ್ ರೂಮಲ್ಲಿ ಎತ್ಬಿಡ್ತಾರೆ, ಪ್ರಿವ್ಯೂ ಥಿಯೇಟರ್ಸಲ್ಲಿ ಎತ್ಬಿಡ್ತಾರೆ ಅಂತ ಏನೋ ಹೇಳ್ತಾರೆ. ಸೊ ಆ ಥರ ತುಂಬ ಇದು ನಡೀತಾ ಇದೆ. ஒரு சிலருக்கு மூஞ்ச பார்த்தா தெரியாது, கடவுள் கொடுத்த வரோம். கிருஷ்ணா நீ ಬೇಗನೆ. ಸಿನಿಮಾ ಹೊಸದಾಗಿ ಮಾಡ್ತೀನಿ ಅಂತ ಬರೋರು ಏನು ಮಾಡ್ಬೇಕಂದ್ರೆ ಫಸ್ಟು ಅವರು ಕತೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಕತೆ ಚೆನ್ನಾಗಿ ಮಾಡ್ಕೊಂಡ್ರೆ ಯಾರು ಮಾಡಬಾರ್ದು ಆ ಥರ ಕತೆ. ಆಮೇಲೆ ಬೇಕಾದ್ರೆ ಬಜೆಟ್ ನೋಡ್ಕೊಳ್ಳಿ, ಇಷ್ಟು ಬಜೆಟ್ ಇದೆ ನನ್ನ ಹತ್ರ ಅಥವಾ ಇಷ್ಟು ಸಿಗತ್ತೆ, ಫ್ರೆಂಡ್ಸ್ ಕಡೆಯಿಂದಲೋ ಮನೆ ಕಡೆಯಿಂದಲೋ ಸಪೋರ್ಟ್ ಇದೆ ಅಂತ ಆದಾಗ ಅದಕ್ಕೆ ತಕ್ಕಂಗೆ ಅವರು ಪ್ಲ್ಯಾನ್ ಮಾಡಲಿ. ಈ ಕೆಲವರು ಏನು ಮಾಡ್ತಾರೆ, ಸಾಂಗು ಫೈಟು ಎಲ್ಲ ಜಾಸ್ತಿ ಇಟ್ಬಿಟ್ರೆ ಖರ್ಚು ಜಾಸ್ತಿ, ಅದಕ್ಕೆ ಅವಾಗ ಅವ್ರ ಬಜೆಟಲ್ಲಿ ಅವ್ರು ಮಾಡೋಕ್ಕಾಗಲ್ಲ. ಸೊ ಅವರು ಪಕ್ಕಾ ಮಾಡ್ಕೊಂಡು ಒಳ್ಳೆ ಟೆಕ್ನಿಷಿಯನ್ಸ್ನ ಸೆಲೆಕ್ಟ್ ಮಾಡಿ ಹೊಸಬರಿಗೆ ಅವಕಾಶ ಕೊಡಬಾರ್ದು ಅಂತ ನಾನು ಹೇಳಲ್ಲ. ಕೊಡಲಿ, ಪಕ್ಕಾ ಇದ್ದರೆ ಇವನಲ್ಲಿ ಟ್ಯಾಲೆಂಟ್ ಇದೆ ಅಂತ ಕೊಡಲಿ, ಬೇಡ ಅಂತ ಹೇಳಲ್ಲ. ಆದರೆ ಕಮರ್ಷಿಯಲಾಗಿ ಯೋಚನೆ ಮಾಡಿದಾಗ ಒಬ್ಬ ಎಸ್ಟಾಬ್ಲಿಷ್ಡ್ ಡೈರೆಕ್ಟ್ರಿಗೆ ಕೊಟ್ಟಾಗ ಒಂದು ಹೆಸರಿರುತ್ತೆ. ಓ ಮಾಡಿದಾನಪ್ಪ ಇವನು, ಜೈಲರ್ 2 ಡೈರೆಕ್ಷನ್ ಮಾಡಿದ್ದಾನೆ, ಇನ್ನೊಂದು ಮಾಡಿದ್ದಾನೆ, ಅಥವಾ ಬಾಹುಬಲಿ ಮಾಡಿದ್ದಾನೆ ಅಂದಾಗ ಏನಾಗುತ್ತೆ, ಅದರ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಮಾಡ್ಕೊಂಡು ಪ್ರೊಡ್ಯೂಸರ್ಸ್ ಯೂನಿಯನ್ ಮೆಂಬರ್ ಆಗಿ, ಚೇಂಬರ್ ಮೆಂಬರ್ ಆಗಿ ಆ ಕಥೆನ ರಿಜಿಸ್ಟರ್ ಮಾಡಿಸಿ, ಒಳ್ಳೆ ಟೈಟ್ಲ್ ಸೆಲೆಕ್ಟ್ ಮಾಡಿ ಟೈಟ್ಲನ್ನ ರಿಜಿಸ್ಟರ್ ಮಾಡಿಸಿ, ಆಮೇಲೆ ಯಾವ ಥರ ಮಾಡ್ಬೋದು ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಬಜೆಟಿಗೆ ತಕ್ಕಂಗೆ ಎಷ್ಟು ಸಾಂಗ್ ಇಟ್ಟರೆ ಎಷ್ಟು ದುಡ್ಡಾಗತ್ತೆ, ಎಷ್ಟು ಫೈಟ್ ಇಟ್ಟರೆ ಎಷ್ಟು ದುಡ್ಡಾಗತ್ತೆ, ಎಷ್ಟು ಇದ್ದರೆ ಒಳ್ಳೆಯದು. ಸುಮ್ಮನೆ ಜನ ಮೆಚ್ಚೋಕ್ಕೋಸ್ಕರ ಮಾಡೋಕ್ಕಿಂತ ಆ ಸಬ್ಜೆಕ್ಟಿಗೆ, ಎಷ್ಟೋ ಸಬ್ಜೆಕ್ಟಿಗೆ 1-2 ಸಾಂಗ್ ಇದ್ರ ಪಿಕ್ಚರ್ ಹಿಟ್ಟಾಗಿದೆ, ಒಂದೇ ಒಂದು ಚಿಕ್ಕ ಫೈಟಿಗೂ ಹಿಟ್ಟಾಗಿದೆ ಸಿನಿಮಾ, ಆ ಥರ ಉದಾಹರಣೆಗಳು ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಅವ್ರು ಮಾಡಿದ್ರೆ, ಅದು ಬಿಟ್ಟುಬಿಟ್ಟು ಯಾರೋ ಹೊಸಬರು ಬಂದರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಆ ಏರಿಯಾಕ್ಕೆ ಇಷ್ಟು ಬರುತ್ತೆ, ಈ ಏರಿಯಾದಲ್ಲಿ ಇಷ್ಟು ಬರುತ್ತೆ, ನಿಮಗೆ ಇಷ್ಟು ಸಬ್ಸಿಡಿ ಬರುತ್ತೆ, ಇಷ್ಟು ಲಕ್ಷ ಈ ಏರಿಯಾದಲ್ಲಿ ಬರುತ್ತೆ, ಇದೆಲ್ಲ ಹೋಯ್ತು ಕಾಲ. ಸಿನಿಮಾಗಳೇ ಓಡ್ತಾ ಇಲ್ಲ. ಸೊ ಅದರಿಂದ ಯಾರೇ ಹೊಸ ನಿರ್ಮಾಪಕರು ಬಂದರೆ ಎಲ್ಲ ಯೋಚನೆ ಮಾಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತಾ ಇರ್ತೀನಲ್ಲ, ಪೇಪರ್ಗಳಲ್ಲಿ ಬರ್ತಾನೆ ಇರುತ್ತೆ. ಮೊನ್ನೆ ಒಂದು ಯೂಟ್ಯೂಬಲ್ಲೂ ನೋಡಿದೆ, ಅದು ಎಷ್ಟೋ ಕೋಟಿ ದುಡಿದ್ರಂತ ಅವರು ಗ್ಯಾಮ್ಲಿಂಗಲ್ಲಿ 10 ಕೋಟಿ ದುಡಿದೆ, ಸಿನಿಮಾದಲ್ಲಿ 20 ಕೋಟಿ ಕಳ್ಕೊಂಡೆ ಅಂತ ಹಾಕ್ಕೊಂಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಅವರು ಇನ್ನು ಮತ್ತೆ ಹೇಳಲ್ಲ, ಮೇಲೆ ದುಡ್ದಿದ್ದು ಹೋಯ್ತು, ಎಕ್ಸ್ಟ್ರಾನೂ ಹೋಯ್ತು. ಈಗ ನಾನೊಂದು ಹೇಳಿದೆ ಹೋದ್ಸಲ, ಸಡಗರ ಅಂತಲೇ ಏನೋ ಒಂದು ಶುರು ಮಾಡಿದ್ರು, ನಿಂತು ಹೋಯ್ತು ಅಂತ. ಈಗ ಮತ್ತೆ ಅವರು ಮೊನ್ನೆ ದಿನ ಲೊಕೇಶನ್ ನೋಡೋಕೆ ಹೊರಟ್ರು, ಸ್ವಲ್ಪ ದುಡ್ಡು ಅರೇಂಜ್ ಆಗಿದೆಯಪ್ಪ ಅಂತ. ಸೊ ಸ್ವಲ್ಪ ದುಡ್ಡು ಅರೇಂಜ್ ಆಗಿದೆ ಅಂದ್ಕೊಂಡು ನೀವು ಶುರು ಮಾಡಿದ್ರೆ ಮತ್ತೆ ಅರ್ಧಕ್ಕೆ ನಿಂತೋಗುತ್ತೆ. ಅದು ಯಾಕೆ ಹಂಗೆ ಮಾಡ್ತೀರಾ? ಪಕ್ಕಾ ಮಾಡ್ಕೊಳ್ಳಿ. ಆ ಹುಡುಗ ಪಾಪ ಅಸೋಸಿಯೇಟ್ ಆಗಿದ್ದವನು, ತುಂಬ ವರ್ಷದ ಸಿನಿಮಾದಲ್ಲಿರೋನು, ತುಂಬ ಚೆನ್ನಾಗಿ ಮಾಡಿದ್ದಾನೆ ಕತೆನ. ಹಾಗಿರುವಾಗ ಪಕ್ಕಾ ಮಾಡ್ಕೊಂಡು ಶುರು ಮಾಡಿ ಸಕ್ಸಸ್ ಆಗುತ್ತೆ. ಅದು ಎಸ್ಟಾಬ್ಲಿಷ್ ಆರ್ಟಿಸ್ಟ್ಗಳನ್ನೇ ಹಾಕ್ಕೊಂಡಿಲ್ಲ ಅವರು. ಸೊ ಅದಕ್ಕೆ ಯಾರೇ ನಿರ್ಮಾಪಕರಿರಲಿ, ಅವರು ಒಂದು 500 ಜನಕ್ಕೆ ಅನ್ನ ಹಾಕ್ತಾರೆ, ಅವ್ರು ಚೆನ್ನಾಗಿರಬೇಕು ಅಂತಾದರೆ ಎಲ್ಲ ಪಕ್ಕ ಪ್ಲ್ಯಾನಿಂಗಲ್ಲಿ ಮಾಡಬೇಕು, ಗೈಡೆನ್ಸ್ ತೊಗೋಬೇಕು. ಸುಮ್ಮನೆ ಯಾರೋ ಏನೋ ಹೇಳಿರೋ ಅಂದ್ಬಿಟ್ಟು ಮಾಡಿದ್ರೆ ಪ್ರಯೋಜನ ಆಗಲ್ಲ. ಮುಂಗಾರು ಮಳೆ 2 ಹೇಳಿದ್ದೀನಿ ಎಕ್ಸಾಂಪಲ್ ನಾನು. ಬಜೆಟ್ ಬಿಟ್ಟು ಮಾಡಿದಾಗ ಏನಾಗುತ್ತೆ, ಆ್ಯಾವ್ರೇಜಾಗಿ ಹೋಗಿದ್ದರೂ ಕೂಡ ಆ ಪಿಕ್ಚರ್ ಸಕ್ಸಸ್ ಆಗಿರೋದು. ಯಾಕೆ? ಕಡಿಮೆ ಬಜೆಟಲ್ಲಿ ಮಾಡಿದರೆ, ಮಾಡಲಿಲ್ಲ, ಜಾಸ್ತಿ ಆಗಿದ್ದರಿಂದ ಹೋಯ್ತು. 12 ಕೋಟಿ ಖರ್ಚಾಯಿತು, 8 ಕೋಟಿಗೆ ಔಟ್ ರೇಟ್ ಸೇಲ್ ಆಗಿದ್ದದು. 6 ಕೋಟಿಗೆ 6 ಕೋಟಿಗೆ ಏನಾದ್ರು ಪಿಕ್ಚರ್ ಮಾಡಿದರೆ 2 ಕೋಟಿ ಲಾಭದಲ್ಲಿ ಇರ್ತಿದ್ರು, ಆ ಥರ. ಸೊ ಹಾಗೆ ನಮ್ಮ 46 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿರ್ಮಾಪಕರಿಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಯೋಚನೆ ಮಾಡಿ ಒಳ್ಳೆಯದಾಗಲಿ, ಸಿನಿಮಾಗಳನ್ನು ಮಾಡಿ ಕತೆಗಳನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಾಗಲಿ. ಈಗಂತೂ ಥಿಯೇಟ್ರ್ಗಳೇ ಮುಚ್ತಾ ಕೂತಿದ್ದಾರೆ. ಹಾಗಿರುವಾಗ ಇರೋದನ್ನಾರು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇಂಗ್ಲಿಷ್ನಲ್ಲಿ ಸೆನ್ಸ್ ಪಾಸ್, ನಾನು ಮಾರ್ಕ್ಸ್ ಕೊಡೋದ್ರಲ್ಲೇ ಸ್ವಲ್ಪ ಲಿಬರಲ್. ಮಂಜಯ್ಯ ಸರ್ ಕಲಾ ಮಾಧ್ಯಮಕ್ಕೆ ಮತ್ತೆ 5ನೇ ಬಾರಿ ಕೂಡ ಬಂದರು. ಅನೇಕ ಹೊಸ ವಿಚಾರಗಳ ಜೊತೆಗೆ ನೋಡಿ, ಅವ್ರ ಹತ್ರ ಎಷ್ಟು ಅನುಭವ ಇದೆ, 45 ವರ್ಷದ ಸಿನಿಮಾ ಅನುಭವ. ನನಗಂತೂ ಬಹಳ ಸಂತೋಷ ಆಗುತ್ತೆ. ಅಂದರೆ ಇದನ್ನೆಲ್ಲ ನೋಡಿ ಚಿತ್ರರಂಗದವರು, ಇದೊಂದು ಚಿತ್ರರಂಗದ ದಾಖಲೆ ಇದು. ಜೊತೆಗೆ ಚಿತ್ರರಂಗ ಹೇಗಿತ್ತು, ಹೇಗೆ ಬೆಳೀತು, ಹೇಗೆ ಹಾಳಾಯಿತು,
ಹೇಗೆ ಅದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಕಥೆಗಳ ಆಯ್ಕೆ ಹೇಗೆ, ನಿರ್ಮಾಪಕರು ಎಲ್ಲಿ ಸೋಲ್ತಾರೆ, ನಿರ್ದೇಶಕರು ಎಲ್ಲಿ ಇಡುತ್ತಾರೆ, ಅಥವಾ ಒಳ್ಳೆ ಕೆಲಸ ಎಲ್ಲಿ ಮಾಡ್ತಿದ್ದಾರೆ, ಕಲಾವಿದರು ಮಾಡೋ ತಪ್ಪೇನು, ಕಲಾವಿದರು ಮಾಡೋ ಒಳ್ಳೆ ಕೆಲಸ ಏನು, ಆಮೇಲೆ ಸಣ್ಣ ವಿಚಾರಗಳಿಗೆ ನಾವು ಎಡವಿ ಮಾಡೋಂಥ ದೊಡ್ಡ ದೊಡ್ಡ ಸಮಸ್ಯೆ ಏನು, ಇವೆಲ್ಲವೂ ಅದರೊಳಗಡೆ ಅಡಕಾಗಿದೆ. ನೋಡೋಕ್ಕೆ ಯಾವುದೋ ಒಂದು ಸಿನಿಮಾ ಘಟನೆ ತಮಾಷೆ ಅಲ್ಲ, ಆದರೆ ಅದ್ರ ಹಿಂದೆ ಕಲಿಬೇಕಾದ ಪಾಠಗಳು ತುಂಬ ಇದೆ. ಯಾಕಂದ್ರೆ ಸಿನಿಮಾ ಒಂದು ಕಲೆ ಜೊತೆಗೆ ಒಂದು ಉದ್ಯಮ ಕೂಡ ಆಗಿದೆ, ಇಂಡಸ್ಟ್ರಿ ಅಂತ ಕರೀತಾರಲ್ಲ. ಹಾಗಾಗಿ ಆ ಇಂಡಸ್ಟ್ರಿ ಕಲಿಯೋಕ್ಕೆ ಅನೇಕ ಪಾಠಗಳಿದ್ದಾವೆ. ಆ ರೀತಿ ಅನೇಕ ಪಾಠಗಳನ್ನು ಅವರ ಸಂದರ್ಶನದ ಅನುಭವಗಳ ಮೂಲಕ ಎಲ್ಲರ ಜೊತೆಗೂ ಕನ್ನಡ ಜನತೆ ಜೊತೆ ಹಂಚ್ಕೋತಿದ್ದಾರೆ. ಮುಂದೆ ಸಿನಿಮಾಗೆ ಬರೋರು ಆದರೂ ಇದನ್ನೆಲ್ಲ ಕೇಳಿ ಎಲ್ಲಿ ತಪ್ಪಾಗುತ್ತೆ ಅಂತ ನಿರ್ಧರಿಸಲಿ, ಸರಿಯಾಗಿ ತಿದ್ದುಕೊಳ್ಳಿ ಅಂತ ಕೇಳ್ಕೊತೀನಿ. ಹಿರಿಯರ ಅನುಭವವೇ ಕಿರಿಯರಿಗೆ ಮುಂದಿನ ದಾರಿಗೆ ಮಾರ್ಗದರ್ಶನ ಅಂತ ಅನ್ನೋದು ದೊಡ್ಡವ್ರ ಮಾತು. ಹಾಗಾಗಿ ಅಂಥ ಹಿರಿಯರಿಗೆ ಕಲಾ ಮಾಧ್ಯಮದ ಪರವಾಗಿ ಧನ್ಯವಾದ ಸರ್. ಮತ್ತೆ ಬಂದಿದ್ದಕ್ಕೆ ಮತ್ತೆ ಧನ್ಯವಾದ. ಥ್ಯಾಂಕ್ ಯು. ಎಲ್ಲ ನನ್ನ ಕಲಾ ಮಾಧ್ಯಮದ ಅಭಿಮಾನಿಗಳಿಗೆ, ಅಭಿಮಾನಿ ದೇವರುಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನೀವೆಲ್ಲ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನೀವು ಯಾರು ಆಗಿಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಾಂಧವರಿಗೆ ಎಲ್ರಿಗೂ ಹೇಳಿ. ಹಾಗೂ ನನ್ನ ಈ ಸಂದರ್ಶನಗಳಲ್ಲಿ ಬಾಯಿ ತಪ್ಪಿ ಏಕವಚನಗಳು ಅಥವಾ ಒಬ್ಬರಿಗೆ ನೋವಾಗ್ತಕ್ಕಂಥ ಮಾತುಗಳನ್ನು ಆಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಮತ್ತೊಮ್ಮೆ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ ಸರ್, ಮತ್ತೆ ಸಿಗೋಣ. ನಮಸ್ಕಾರ. ಇದು ಮಾಯ ಬಜಾರು, ಕುಣಿವಾಗ ಹುಷಾರು. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.